ನಮಸ್ಕಾರ ಎಲ್ರಿಗೂ. ಕೇಳಿಸ್ತಾ ಇದೆ ನನ್ನ ವಾಯ್ಸ್? ನನ್ನ ಹೆಸರು ಮಹೇಶ್ ಅಂತ, ಎಂ ಟ್ರೇಡಿಂಗ್ ಇಂದ. ಇವತ್ತು ಆಕ್ಚುಲಿ ಟಾಪಿಕ್ ಏನಿರೋದು ಅಂದ್ರೆ ದ ಪವರ್ ಆಫ್ ಟ್ರೇಡಿಂಗ್ ಮೈಂಡ್ ಸೆಟ್ ಇರೋದು ನಮ್ದು ಟಾಪಿಕ್ ಇವತ್ತಿಂದು. ಅಂಡ್ ನಾ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಎಲ್ರಿಗೂ ಈ ವೆಬಿನಾರ್ ಅಟೆಂಡ್ ಮಾಡಿದಕ್ಕೆ. ಅಂಡ್ ನಾ ಆಶಿಸ್ತೀನಿ ಇವತ್ತಿಂದ ಈ ವೆಬಿನಾರ್ ಅಲ್ಲಿ ಏನಾದ್ರು ನೀವು ಒಂದು ನ್ಯೂ ಥಿಂಗ್ ನಿಮ್ಮ ಮೈಂಡ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತೀರಾ ಅಂತ ಟ್ರೇಡಿಂಗ್ ಅಲ್ಲಿ ನಿಮ್ದು ಮೈಂಡ್ ಸೆಟ್ ಚೇಂಜ್ ಮಾಡೋ ಮೂಲಕ. ಸೊ ಇವತ್ತಿಂದು ಟಾಪಿಕ್ ಸ್ಟಾರ್ಟ್ ಮಾಡೋ ಮುಂಚೆ ಒಂದು ಸ್ವಲ್ಪ ಎಂ ಟ್ರೇಡಿಂಗ್ ಬಗ್ಗೆನೂ ನಾ ಹೇಳಕ್ ಇಷ್ಟಪಡ್ತೀನಿ ನಿಮ್ಗೆ. ಫಸ್ಟ್, ಸೊ ಎಂ ಟ್ರೇಡಿಂಗ್ ಇವಾಗ ಆಕ್ಚುಲಿ 12 ಇಯರ್ಸ್ ಇಂದ ರೆಗ್ಯುಲೇಟೆಡ್ ಬ್ರೋಕರ್ ಇದೆ IFSC ಇಂದ. ಸೊ ಇದಕ್ಕೆ ಆಲ್ರೆಡಿ ಲಾಸ್ಟ್ ಇಯರ್ ಒಂದು ಮೂರು ಅವಾರ್ಡ್ ಆಲ್ರೆಡಿ ಸಿಕ್ಕಿದೆ. ಫಸ್ಟ್, ಮೋಸ್ಟ್ ರಿಲಯಬಲ್ ಕಾಪಿ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಇದೆ ಇದು. ಅಂಡ್ ಸೆಕೆಂಡ್ ಒನ್, ಮೋಸ್ಟ್ ವ್ಯಾಲ್ಯೂಯಬಲ್ ಅಫಿಲಿಯೇಟ್ IB ಪ್ರೋಗ್ರಾಮ್ ಅವಾರ್ಡ್ ಸಿಕ್ಕಿದೆ. ಅಂಡ್ ಔಟ್ಸ್ಟ್ಯಾಂಡಿಂಗ್ ಸೋಷಿಯಲ್ ಟ್ರೇಡಿಂಗ್ ನೆಟ್ವರ್ಕ್ 3 ಅವಾರ್ಡ್ ಸಿಕ್ಕಿದೆ ಆಲ್ರೆಡಿ. ಅಂಡ್ ನಾ ಇನ್ನೂ ಹೇಳಕ್ ಇಷ್ಟಪಡ್ತೀನಿ, ಇವಾಗ ಆಲ್ರೆಡಿ ಯಾರು ಮುಂಚೆಯಿಂದ ಎಂ ಟ್ರೇಡಿಂಗ್ ಅಲ್ಲಿ ಜಾಯಿನ್ ಇದ್ರು ಅವ್ರಿಗೆ ಗೊತ್ತಿರ್ಬೋದು, ಎಂ ಟ್ರೇಡಿಂಗ್ದು ವೆಬ್ಸೈಟ್ದು ಡಿಸೈನ್ ಬೇರೆ ಇತ್ತು ಮುಂಚೆ. ಆದ್ರೆ ಇವಾಗಷ್ಟೇ ವೆಬ್ಸೈಟ್ದು ಅಪ್ಡೇಟ್ ಆಗಿದೆ ಅಂಡ್ ಡಿಸೈನ್ ಎಲ್ಲ ಚೇಂಜಸ್ ಆಗಿದೆ. ಹೊಸ ನಿಮ್ಗೆ ನೋಡಕ್ ಸಿಗುತ್ತೆ ವೆಬ್ಸೈಟ್ ಅಲ್ಲಿ. ನೀವು ಚೆಕ್ಔಟ್ ಮಾಡ್ಬೇಕಂದ್ರೆ ಇದರಲ್ಲಿ ನಿಮ್ಗೆ ನ್ಯೂ ಲುಕ್, ಅಡಿಷನಲ್ ಫೀಚರ್ಸ್ ಜೊತೆ ಸಿಗುತ್ತೆ. ಅಂಡ್ ಒಂದು ಡೆಪಾಸಿಟ್ ಸಲುವಾಗಿ USDT ಆಪ್ಷನ್ ಕೂಡ ಅವೈಲೇಬಲ್ ಇದೆ. ಅಂಡ್ IBDW ರಿವಾರ್ಡ್ ಕೂಡ ಆಡ್ ಆಗಿದೆ ಇದರಲ್ಲಿ. ಅಂಡ್ ಕಾಪಿ ಟ್ರೇಡಿಂಗ್ ಸಲುವಾಗಿ ಹೊಸ ಪ್ಲಾಟ್ಫಾರ್ಮ್ ಕೂಡ ಇದೆ ಒಂದು ವೆಬ್ಸೈಟ್. ಸೊ ಇದೆಲ್ಲ ನೀವು ಇಂಪ್ಲಿಮೆಂಟ್ ಆಗಿರೋದು ವೆಬ್ಸೈಟ್ ಅಲ್ಲಿ ಚೇಂಜಸ್ ಆಗಿದೆ ಡಿಸೈನ್ ಅಲ್ಲಿ. ಸೊ ನಿಮ್ ಚೆಕ್ಔಟ್ ಮಾಡ್ಬೋದು mtrading.com ವೆಬ್ಸೈಟ್ ಹಾಕಿದ್ರೆ. ಸೊ ನಿಮ್ಗೆ ನ್ಯೂ ಲುಕ್ ಸಿಗುತ್ತೆ ಲಾಗಿನ್ ಮಾಡುವಾಗ. ಸೊ ಇವತ್ತಿನ ಟಾಪಿಕ್ ಸ್ಟಾರ್ಟ್ ಮಾಡುವಾಗ ಮುಂಚೆ ಫಸ್ಟ್ ತಿಳ್ಕೊಬೇಕೇನಂದ್ರೆ, ನೀವು ಪ್ರತಿಯೊಬ್ರು ಟ್ರೇಡಿಂಗ್ ಮಾಡೋ ಮುಂಚೆ, ಇವಾಗ ಯಾರು ಹೊಸ ಟ್ರೇಡರ್ ಇದ್ದಾರೆ, ಯಾರು ಎಕ್ಸ್ಪೀರಿಯನ್ಸ್ ಟ್ರೇಡರ್ ಇದ್ದಾರೆ, ಅವ್ರ ಎಕ್ಸ್ಪೀರಿಯನ್ಸ್ ಯಾರಿಗಿದೆ ಅವ್ರಿಗೆ ಗೊತ್ತಿರ್ಬೋದು ಆಲ್ರೆಡಿ. ಬಟ್ ಏನ್ ನ್ಯೂ ಟ್ರೇಡರ್ ಏನಿದ್ದಾರೆ ಮಾರ್ಕೆಟ್ ಅಲ್ಲಿ ಇವಾಗಷ್ಟೇ ಸ್ಟಾರ್ಟ್ ಮಾಡಿರೋದು, ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಫಿಯರ್ ಇರುತ್ತೆ, ಹೊಸದೇನ್ ಯಾರು ಸ್ಟಾರ್ಟ್ ಮಾಡಿರ್ತಾರೆ. ಸೊ ಅವ್ರ ಸಲುವಾಗಿ ಒಂದು ಟಿಪ್ಸ್ ಹೇಳಕ್ ಇಷ್ಟಪಡ್ತೀನಿ ನಾವು ಒಂದು PPT ಕ್ರಿಯೇಟ್ ಮಾಡಿದೀನಿ. ಸೊ ಇದ್ರ ಮೂಲಕ ನಿಮಗೆ ಒಂದು ಅರ್ಥ ಮಾಡಿಸ್ತೀನಿ ನಾನು. ಸೊ ಫಸ್ಟ್ ಚಾಲೆಂಜಸ್ ಏನ್ ಬರುತ್ತೆ ಅಂದ್ರೆ ಟ್ರೇಡಿಂಗ್ ಮಾಡುವಾಗ, ಇವಾಗ ಹೊಸ ಟ್ರೇಡರ್ ಏನಿರ್ತಾರೆ ಅವರು ಮಾರ್ಕೆಟ್ ಅಲ್ಲಿ ಹೊಸವರು. ಸೊ ಅವ್ರ ಡೈಲಿ ಪ್ರಾಫಿಟ್ ಮೀನ್ಸ್ ಒಂದು ಟ್ರೇಡ್ ಹಾಕಿದ ತಕ್ಷಣ ಅವ್ರಿಗೆ ಪ್ರಾಫಿಟ್ ಅವರು ಅರ್ನ್ ಮಾಡೋ ಒಂದು ಅವರಿಗೆ ಮೈಂಡ್ ಅಲ್ಲಿ ಬರುತ್ತೆ, ಪ್ರಾಫಿಟ್ ಬಂದ ತಕ್ಷಣ ಕ್ಲೋಸ್ ಮಾಡೋದಂತ. ಸೊ ಅವರು ಮಾರ್ಕೆಟ್ ಅಲ್ಲಿ ಎಲ್ಲ ಸರಿಯಾಗಿ ಅನಲೈಸ್ ಮಾಡಿ ಟ್ರೇಡ್ ಮಾಡೋ ಮುಂಚೆ, ಟ್ರೇಡ್ ಹಾಕಿದ ತಕ್ಷಣ ಟ್ರೇಡ್ ಪ್ರಾಫಿಟ್ ಅಲ್ಲಿ ಕಾಣ್ತು. $100 ಅಕೌಂಟ್ ಇದೆ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್. ಸೊ ಅವ್ರೊಂದು ಟ್ರೇಡ್ ಹಾಕಿದ್ದಾರೆ, ಸಣ್ಣ ಟ್ರೇಡ್ 0.01 ಲಾಟ್ ಅಲ್ಲಿ. ಸೊ ಅವ್ರಿಗೆ ಕಾಣಿಸ್ತು ಒಂದು $2 ಪ್ರಾಫಿಟ್ ಆಯ್ತಂತ. ಸೊ ಆ ಟ್ರೇಡ್ ಏನೋ ಮುಂದೆ ಇನ್ನೂ $10-12 ವರೆಗೂ ಪ್ರಾಫಿಟ್ ಆಗೋದಿರುತ್ತೆ. ಬಟ್ ಇವರು $2 ನೋಡಿದ ತಕ್ಷಣ ಸ್ವಲ್ಪ ಟ್ರೇಡ್ ಕ್ಲೋಸ್ ಮಾಡ್ತಾರೆ. ಮೋಸ್ಟ್ಲಿ ನ್ಯೂ ಯಾರು ಇರ್ತಾರೆ ಮಾರ್ಕೆಟ್ ಅಲ್ಲಿ, ಅವರು ನ್ಯೂ ಕಮರ್ಸ್, ಎಕ್ಸ್ಪೀರಿಯನ್ಸ್ ಇರಲ್ಲ ಅಷ್ಟು. ಸೊ ಪ್ರಾಫಿಟ್ ಕಂಡ ತಕ್ಷಣ ಕ್ಲೋಸ್ ಮಾಡ್ತಾರೆ. ಅಂಡ್ ಇಲ್ಲಿ ಇನ್ನೊಂದು ಮಿಸ್ಟೇಕ್ ಏನಾಗುತ್ತೆ ಅಂದ್ರೆ, ಯಾವಾಗ ಲಾಸ್ ಅಲ್ಲಿ ನಡೀತಾ ಇರುತ್ತೆ ಸೇಮ್ ಟ್ರೇಡ್, ಲಾಸ್ ಅಲ್ಲಿ ಅವ್ರು ಕ್ಲೋಸ್ ಮಾಡಲ್ಲ. ಅದಕ್ಕೆ ಅವ್ರು ಅನ್ಕೋತಾರೆ ಇನ್ನು ಮಾರ್ಕೆಟ್ ಇಲ್ಲಿಂದ ಬೌನ್ಸ್ ಬ್ಯಾಕ್ ಮಾಡ್ಬೋದು, ನಾವು ಇನ್ನೂ ಸ್ವಲ್ಪ ಹೊತ್ತು ಟ್ರೇಡ್ ಹೋಲ್ಡ್ ಮಾಡಿ ಇಟ್ಕೋತೀವಿ ಅಂತ. ಸೊ ಇಲ್ಲೇ ಅವ್ರು ಮಾಡೋದೊಂದು ಮಿಸ್ಟೇಕ್ ಆಗುತ್ತೆ. ಅಂಡ್ ಮಾರ್ಕೆಟ್ ಮತ್ತೆ ಬೌನ್ಸ್ ಬ್ಯಾಕ್ ಮಾಡೋದು ಆಗಲ್ಲ. ಸೊ ಅದು ಮಾರ್ಕೆಟ್ ಅವ್ರದ್ದೇನ್ ಲಾಸ್, ಅವ್ರೇನ್ $2 ಪ್ರಾಫಿಟ್ ಬುಕ್ ಮಾಡಿದ್ರು, ಅದರ ರಿವರ್ಸ್ ಅಲ್ಲಿ ಇವಾಗ ಅವರು ಸ್ಟಾಪ್ ಲಾಸ್ ಇಟ್ಟಿರ್ಲಿಲ್ಲ ಅಂತ ಅವ್ರದ್ದು ಏನ್ ಅಕೌಂಟ್ ಇರುತ್ತೆ ಅದು ಇನ್ನು ಮೈನಸ್ ಅಲ್ಲಿ ಹೋಗ್ತಾ ಅವ್ರು ಇನ್ನು ಹೋಲ್ಡ್ ಮಾಡಿ ಇಟ್ಕೋತಾರೆ. ಲಾಸ್ ಬುಕ್ ಮಾಡಲ್ಲ, ಅವರು ಲಾಸ್ ಹೋಲ್ಡ್ ಮಾಡಿ ಇಟ್ಕೋತಾರೆ. ಅದಕ್ಕೆ ಅವ್ರದ್ದು ಲಾಸ್ ಆಗುತ್ತೆ. ಸೊ ಇವತ್ತಿನ ನಮ್ಮ ಮೇನ್ ಟಾಪಿಕ್ ಏನಿದೆ ಅಂದ್ರೆ ಇದೇ ಮೈಂಡ್ ಸೆಟ್ ಹೇಗೆ ಇಂಪ್ರೂವ್ ಮಾಡ್ಬೇಕು, ಒಂದು ಡಿಸಿಪ್ಲಿನ್ ಹೆಂಗೆ ಆಡ್ ಮಾಡ್ಬೇಕು ಟ್ರೇಡಿಂಗ್ ಅಲ್ಲಿ, ಅದ್ರ ಸಲುವಾಗಿ ನಾನು ಹೇಳ್ತಾ ಇರೋದು. ಸೊ ಫಸ್ಟ್ ಆಫ್ ಆಲ್ ಬೇಸಿಕ್ ಅಂದ್ರೆ ನೋ ಯುವರ್ ಸೆಲ್ಫ್. ಇದೊಂದು ಬೇಸಿಕ್ ಫಸ್ಟ್ ಸ್ಟೆಪ್ ಇದೆ ಇರೋದು. ನೀವು ತಮ್ಮ ಜೊತೆನೆ ಮನ್ಸಲ್ಲೇ ಮಾತಾಡ್ಕೊಳ್ಳಿ. ಸೊ ಇವಾಗ ಒಂದಿನ ಟ್ರೇಡಿಂಗ್ ಅಲ್ಲಿ ನಿಮ್ದು ಲಾಸ್ ಆಯ್ತು, ಪ್ರಾಫಿಟ್ ಆಯ್ತು, ಏನೇ ಒಂದು ಆಯ್ತು, ಫಸ್ಟ್ ಡೇ ನೀವು ಸ್ಟಾರ್ಟ್ ಮಾಡಿದಿರಾ ಅಂದ್ರೆ ಪ್ರಾಫಿಟ್ ಆರ್ ಲಾಸ್ ಏನೋ ಆಗೇ ಆಗುತ್ತೆ. ಸೊ ನೀವು ಪ್ರಾಫಿಟ್ ಮಾಡಿದ್ರಿ, ನೀವೊಂದು ಡೈರಿ ಮಾಡ್ಕೊಳ್ಳಿ ಒಂದು, ಅಂಡ್ ಪೆನ್ ಪೇಪರ್ ಎಲ್ಲ ಇಟ್ಕೊಳ್ಳಿ ನಿಮ್ಮ ಹತ್ರ. ನಿಮ್ದೇನ್ ಸ್ಟ್ರಾಟಜಿ ಇದೆ ಅದ್ ಡೈರಿಯಲ್ಲಿ ಮೆನ್ಷನ್ ಮಾಡಿ. ಅಂಡ್ ಇವತ್ತು ಎಷ್ಟು ಪ್ರಾಫಿಟ್ ಮಾಡಿದೀರಾ, ಏನ್ ಮಿಸ್ಟೇಕ್ಸ್ ಆಯ್ತು ನಿಮ್ ಕಡೆಯಿಂದ, ಎಲ್ಲಿ ಸ್ಟಾಪ್ ಲಾಸ್ ಇಡ್ಬೇಕಾಗಿತ್ತು ಇಡ್ಲಿಲ್ಲ, ಎಲ್ಲಿ ಟೇಕ್ ಪ್ರಾಫಿಟ್ ಇಡ್ಬೇಕಾಗಿತ್ತು ಇಡ್ಲಿಲ್ಲ, ನೀವು ಮಾಡ್ಲಿಲ್ಲ, ಇದೆಲ್ಲ ಒಂದು ನಿಮ್ದೇನ್ ಫೇಲ್ಯೂರ್ಸ್ ಇರುತ್ತೆ ಅಥವಾ ಒಂದು ಮಿಸ್ಟೇಕ್ಸ್ ಏನಿರುತ್ತೆ ಅದೆಲ್ಲ ಬರ್ಕೊಂಡು ಇಟ್ಕೊಳ್ಳಿ. ಅಂಡ್ ನೀವೇನ್ ಸರಿ ಮಾಡಿದ್ದೀರಾ,
ಇವತ್ತು ಒಂದೇನು ನೀವು ಈ ಸ್ಟ್ರಾಟಜಿ ಒಂದು ಯಾವ್ದಾದ್ರು ತಗೊಂಡ್ರಿ, ಅದಕ್ಕೆ ಅಪ್ಲೈ ಮಾಡಿದ್ರಿ, ಅದು ಒಳ್ಳೆ ವರ್ಕ್ ಆಯ್ತು, ಅದು ಕೂಡ ಬರ್ದಿಟ್ಕೊಳ್ಳಿ. ಒಂದು ಸಿಂಪಲ್ ಅಂದ್ರೆ ಡೈರಿ ಮೇಂಟೈನ್ ಮಾಡಬೇಕು, ಅದರಲ್ಲಿ ನಿಮ್ದೇನು ಟ್ರೇಡಿಂಗ್ ಅಲ್ಲಿ ಏನಾಯ್ತು ಇವತ್ತು ಅದೆಲ್ಲ ಬರ್ದಿಟ್ಕೊಂಡ್ರೆ ನಿಮಗೊಂದು ಹೆಲ್ಪ್ ಆಗುತ್ತೆ ನ್ಯೂಸ್ ಅನಲಿಸ್ಟ್ ನಾಲೆಜ್ ಗೇನ್ ಮಾಡೋಕೆ. ನಿಮ್ ಜೊತೆನೆ ಸ್ವತಃ ಜೊತೆನೆ ಮಾತಾಡ್ಕೊಳ್ಳಿ. ಫಸ್ಟ್ ಇದೊಂದಾಯ್ತು, ಟಾಕ್ ಟು ಯುವರ್ ಸೆಲ್ಫ್, ನೋ ಯುವರ್ ಸೆಲ್ಫ್ ಬೆಟರ್. ಸೊ ಇದು ಫಸ್ಟ್ ಇದೆ. ಸೊ ಇದರಲ್ಲಿ ನ್ಯೂಸ್ ಅನಲೈಸ್ ನೀವು ನಾಲೆಜ್ ಗೇನ್ ಮಾಡ್ಬೋದು. ಇನ್ಕ್ರೀಸ್ ಯುವರ್ ಸೆಲ್ಫ್ ಅವೇರ್ನೆಸ್ ಇನ್ಕ್ರೀಸ್ ಮಾಡೋಕೆ ಟೆಕ್ನಿಕಲ್ ಅನಾಲಿಸ್ ನೀವು ಕಲಿಬಹುದು, ಯೂಟ್ಯೂಬ್ ಅಲ್ಲಿ ಅವೈಲೇಬಲ್ ಇದೆ ತುಂಬಾ. ಅಂಡ್ ನಮ್ದು ಟ್ರೇಡಿಂಗ್ ಅಲ್ಲಿ ನೋಡಿದ್ರೆ ನೀವು ನಿಮ್ದು ಅಕೌಂಟ್ ಮ್ಯಾನೇಜರ್ ಯಾರು ಇರ್ತಾರೆ ಅವ್ರಿಗೆ ಹೇಳಿದ್ರು ಕೂಡ ಅವ್ರು ನಿಮಗೆ ಕಲಿಸ್ತಾರೆ, ಹಾಗೇನ್ ಯಾರು ಇಲ್ಲ ಹೇಳಲ್ಲ ನಿಮ್ಗೆ. ನಮ್ ಕಡೆಯಿಂದ ಎಷ್ಟು ಹೆಲ್ಪ್ ಆಗುತ್ತೆ ನಾವು ಕೂಡ ಮಾಡ್ತೀವಿ ನಿಮ್ಗೆ. ಅಂಡ್ ಬೇರೆ ಬೇರೆ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಇರುತ್ತೆ, ಅದ್ರ ಕೂಡ ಲಿಂಕ್ ಕಳಿಸ್ತೀವಿ ನಿಮ್ಗೆ, ಯಾಕಂದ್ರೆ ನಿಮ್ ನಾಲೆಜ್ ಇಂಪ್ರೂವ್ ಆಗ್ಬೇಕಂತ. ಸೊ ಇದರಲ್ಲಿ ನ್ಯೂಸ್ ಅನಲೈಸ್ ಅಂಡ್ ನಾಲೆಜ್ ಗೇನ್ ಮಾಡೋದು ಅಂಡ್ ಡೀಟೇಲ್ ಟ್ರೇಡಿಂಗ್ ಜರ್ನಲ್ ಇಟ್ಕೊಳ್ಳೋದು, ಮೇಂಟೈನ್ ಮಾಡೋದು ಅಂಡ್ ರೆಗ್ಯುಲರ್ ರಿವ್ಯೂ, ಲರ್ನ್ ಟ್ರೇಡಿಂಗ್ ಬಗ್ಗೆ. ಯಾವತ್ತು ಟ್ರೇಡಿಂಗ್ ನಿಮ್ಗೆ ಕಲ್ಸೋದು ಯಾವತ್ತು ಬಿಡಲ್ಲ. ನ್ಯೂ ಥಿಂಗ್ ನೀವು ಮಾರ್ಕೆಟ್ ಅಲ್ಲಿ ಯಾವಾಗ್ಲೂ ದಿನಾಲು ಒಂದೊಂದು ನ್ಯೂ ಥಿಂಗ್ ನಿಮ್ಗೆ ಕಲಿಸ್ತಾನೆ ಇರುತ್ತೆ ಮಾರ್ಕೆಟ್. ಸೊ ಸೆಕೆಂಡ್ ಏನಿದೆ ಅಂದ್ರೆ ಫಿಯರ್ಸ್ ಏನಿರುತ್ತೆ ನ್ಯೂ ಕಮರ್ಸ್ಗೆ, ಫಿಯರ್ಸ್ ಫೇಸ್ ಮಾಡೋದು, ಅದೊಂದು ಮೇನ್ ಟಾಪಿಕ್ ಇದೆ. ಫಿಯರ್ ಅಲ್ಲಿ ಇವಾಗ ಫಿಯರ್ಸ್ ಅಲ್ಲಿ ನೋಡಿದ್ರೆ ನೀವು ಏನ್ ರಾಂಗ್ ಡಿಸಿಷನ್ ತಗೋತೀವ ನಾವು, ಏನ್ ನಮ್ ಕಡೆಯಿಂದ ರಾಂಗ್ ಟ್ರೇಡ್ ಆಗುತ್ತಾ. ಎನಾಲಿಸ್ ಎಲ್ಲ ಒಳ್ಳೆನೆ ಇರುತ್ತೆ, ಸ್ಟಾರ್ಟಿಂಗ್ ಅಲ್ಲಿ ಒಂದು ಫೇಸ್ ಅಲ್ಲಿ ಒಂದು ಟ್ರೇಡಿಂಗ್ ಸಲುವಾಗಿ ಎನಲೈಸ್ ಒಳ್ಳೆ ಮಾಡಿರ್ತೀರ ತಾವು. ಬಟ್ ಏನಾಗುತ್ತೆ ಅಂದ್ರೆ ಫಿಯರ್ ಜಾಸ್ತಿ ಇರುತ್ತೆ ಅಂತ ಟ್ರೇಡ್ ಎಕ್ಸಿಕ್ಯೂಟ್ ಆಗಲ್ಲ. ಆಮೇಲೆ ನಮ್ಗನ್ಸುತ್ತೆ ಅರೆ ಇದು ನಾನ್ ಬಾಯಿ ಅನ್ಕೊಂಡಿದ್ದೆ, ಬಟ್ ಆದ್ರೆ ಬಾಯಲ್ಲಿ ಹೋಯ್ತು ಮಾರ್ಕೆಟ್, ನಾ ಟ್ರೇಡ್ ಹಾಕಿರ್ಲಿಲ್ಲ. ಸೊ ಅದಕ್ಕೆ ಫೋಮೋ ಹೇಳ್ತಾರೆ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಸೊ ಇವಾಗ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾವು ನೋಡ್ತಾ ಇದೀವಿ ಫಿಯರ್ಸ್ ಟೈಪ್ಸ್ ಏನಿದೆ ಅಂತ. ಸೊ ಫಸ್ಟ್ ಏನಿದೆ ಅಂದ್ರೆ ಫಿಯರ್ ಆಫ್ ಅನ್ನೋನ್. ನಿಮ್ಗೆ ಏನ್ ಗೊತ್ತಿರಲ್ಲ ಅಂದ್ರೆ ಇವಾಗ ಹೊಸವರು ಯಾರು ಇರ್ತಾರೆ ಮಾರ್ಕೆಟ್ ಅಲ್ಲಿ, ನ್ಯೂ ಕಮರ್ಸ್, ಸೊ ಅವ್ರಿಗೆ ಅಷ್ಟೊಂದು ನಾಲೆಜ್ ಇರಲ್ಲ, ಎಲ್ಲ ಒಂದೇ ದಿನ ಕಲಿಯೋಕ್ ಹೋದ್ರೆ ಯಾರಿಗೂ ಆಗಲ್ಲ. ಸೊ ಸ್ವಲ್ಪ ಡೈಲಿ ಒಂದಿನ ಫಂಡಮೆಂಟಲ್, ಒಂದಿನ ಟೆಕ್ನಿಕಲ್, ಒಂದೊಂದು ಚಾಪ್ಟರ್ ವೈಸ್ ಕಲ್ಕೋತಾ ಹೋದ್ರೆ ನಾಲೆಜ್ ಎಕ್ಸ್ಪೆಂಡ್ ಆಗುತ್ತೆ. ಅದ್ರ ಪ್ರಕಾರ ನೆಕ್ಸ್ಟ್ ಇದೆ ಫಿಯರ್ ಆಫ್ ಬೀಯಿಂಗ್ ರಾಂಗ್. ಸೊ ನಾ ಇವಾಗಲೇ ಹೇಳಿದೆ ಅಲ್ವಾ, ಸೊ ನಾ ತಪ್ಪಾಗಿರ್ಬೋದು, ನನ್ನ ಟ್ರೇಡ್ ಇವಾಗ ಲಾಸ್, ಇದು ಟ್ರೇಡ್ ತಗೊಂಡ್ರೆ ಲಾಸ್ ಕೂಡ ಆಗ್ಬೋದಂತ ಜಾಸ್ತಿ ಜನ ರಾಂಗ್ ಟೈಮಲ್ಲಿ ಟ್ರೇಡಿಂಗ್ ಮಾಡ್ತಾರೆ. ಯಾವ ಮಾರ್ಕೆಟ್ ಸ್ಟಾರ್ಟಿಂಗ್ ಅನಲೈಸ್ ಮಾಡಿಟ್ಟಿರ್ತಾರೆ ಮಾರ್ಕೆಟ್ ಮೇಲ್ ಹೋಗುತ್ತೆ ಅಂತ, ಬಟ್ ಅವ್ರು ಟ್ರೇಡ್ ತಗೊಂಡಿರಲ್ಲ. ಯಾವಾಗ ಮೇಲ್ ಕಾಣಿಸುತ್ತೆ ಮಾರ್ಕೆಟ್ ಅವಾಗ ಅನ್ಸುತ್ತೆ ಅವ್ರಿಗೆ ಯಾರನ್ನ ಮೊದ್ಲೇ ತಗೋಬೇಕಿತ್ತು ಈ ಟ್ರೇಡ್. ಮತ್ತ ಆಮೇಲೆ ಮಾರ್ಕೆಟ್ ಮೇಲ್ ಹೋದ್ಮೇಲೆ ಇನ್ನೊಂದು ಬಾಯ್ ಹಾಕ್ತಾರೆ, ಸೊ ಅವಾಗ ಮಾರ್ಕೆಟ್ ರಿವರ್ಸ್ ಆಗುತ್ತೆ ಅಲ್ಲಿಂದ. ಸೊ ಇದೊಂದು ಇದೆ. ಅಂಡ್ ಫಿಯರ್ ಆಫ್ ಲಾಸಸ್. ತುಂಬಾ ಜನ ಏನ್ ಮಾಡ್ತಾರೆ, ಇವಾಗ ಟ್ರೇಡ್ ತಗೊಂಡಿದ್ದಾರೆ, ಲಾಸ್ ಆಯ್ತಂತ ಫುಲ್ ಡಿಪ್ರೆಸ್ ಆಗೋಗ್ತಾರೆ ಲೈಫಲ್ಲಿ. ನಾ ಲಾಸ್ ಮಾಡಿದೆ, ಇದೆಲ್ಲ ಮಾರ್ಕೆಟೇ, ಇದೆಲ್ಲ ಒಂಥರ ಗ್ಯಾಂಬ್ಲಿಂಗ್ ಇದೆ, ನಮ್ಗೆಲ್ಲ ಇದೆಲ್ಲ ಆಗಲ್ಲ, ಇದರಿಂದ ದೂರನೇ ಇರಬೇಕು. ಬಟ್ ಇದರಲ್ಲಿ ಸೊಲ್ಯೂಷನ್ ಏನಿದೆ ಅಂದ್ರೆ ರಿಸ್ಕ್ ಅಂಡ್ ರಿವಾರ್ಡ್ ರೇಷೋ ಒಂದಿರುತ್ತೆ, ಅದೊಂದು ಸೊಲ್ಯೂಷನ್ ಇದೆ ಇದರಲ್ಲಿ. ಇವಾಗ ನೀವು ಫಸ್ಟ್ ಏನು ನನ್ನ ಕಡೆಯಿಂದ ಸಜೆಷನ್ ಕೇಳಿದ್ರೆ 1:3 ಇರಬೇಕು ರಿಸ್ಕ್ ಅಂಡ್ ರಿವಾರ್ಡ್ ರೇಷೋ. ಇವಾಗ ಅನ್ಕೊಳ್ಳಿ ನಿಮ್ದು $100 ಅಕೌಂಟ್ ಇದೆ, ಸೊ ನೀವು ಒನ್ ಟ್ರೇಡ್ ಮೇಲೆ $3 ಏನ್ ಪ್ರಾಫಿಟ್ ಮಾಡ್ತೀರಾ ಅಂದ್ರೆ ನಿಮ್ ಸ್ಟಾಪ್ ಲಾಸ್ $1 ಮೇಲೆ ಇಟ್ಟಿರ್ಬೇಕು ನೀವು. $1 ಜಾಸ್ತಿ ನಿಮ್ದು ಲಾಸ್ ಆಗ್ಬಾರ್ದು ಆಕ್ಚುಲಿ. ಹಾಗೆ ಸೊ ಇದ್ರ ಮೂಲಕ ನೀವೇನ್ ನಡೀತಾ ಹೋದ್ರೆ, ಇವಾಗ ಅನ್ಕೊಳ್ಳಿ 10 ಟ್ರೇಡ್ ಹಾಕಿದೀರಾ ನೀವು, 10 ಟ್ರೇಡ್ ಅಲ್ಲಿ 5 ಟ್ರೇಡ್ ಲಾಸ್ ಆಯ್ತು. ಸೊ ನೀವು ನಿಮ್ ಸ್ಟಾಪ್ ಲಾಸ್ ಏನಿದೆ $100ಗೆ $1 ಸೊ 5 ಟ್ರೇಡ್ ನಿಮ್ದು ಲಾಸ್ ಅಲ್ಲಿ ಹೋಯ್ತು ಅಂದ್ರೆ $5 ಲಾಸ್ ಅಲ್ಲಿ ಹೋಯ್ತು ನಿಮ್ದು, ರೈಟ್. ಸೊ ಬಟ್ ನಿಮ್ದು ಟೇಕ್ ಪ್ರಾಫಿಟ್ ನೀವೇನ್ ಇಟ್ಟಿದ್ದೀರಾ 3% ಮೇಲೆ ಇಟ್ಟಿದ್ದೀರಾ. ಸೊ ಇವಾಗ ಬಾಕಿದೇನು 5 ಟ್ರೇಡ್ ಇದೆ ನಿಮ್ದು 10ರಲ್ಲಿ 5 ಟ್ರೇಡ್ ಅಂತೂ ಲಾಸ್ ಹೋಯ್ತು, ಬಟ್ ಬಾಕಿದ 5 ಟ್ರೇಡ್ ಪ್ರಾಫಿಟ್ ಇದೆ ಅಲ್ವಾ ನಿಮ್ದು. ಸೊ 5 ಮೂರ್ಲಿ 15 ಆಗುತ್ತೆ. ಸೊ ಹಾಗೆ ಸೊ $15 ಪ್ರಾಫಿಟ್ ಆಯ್ತು, ಅದ್ರಲ್ಲಿ $5 ಲಾಸ್ ಆಯ್ತು. ಸೊ ನಿಮ್ಗೆ ಆಲ್ರೆಡಿ ಡೇ ಏನ್ ಎಂಡ್ ಮಾಡ್ತೀರಾ ನೀವು, ಅದು ಪ್ರಾಫಿಟ್ ಅಲ್ಲೇ ಎಂಡ್ ಮಾಡ್ತೀರಾ. ಇದು ರೇಷೋ ನೀವು ಅದ್ರ ಡಿಸಿಪ್ಲಿನ್ ಇಂದ ಯೂಸ್ ಮಾಡಿದ್ರೆ. ಸೊ ಇನ್ನೊಂದೇನಿದೆ ಅಂದ್ರೆ ಫಿಯರ್ ಆಫ್ ಗಿವಿಂಗ್ ಬ್ಯಾಕ್ ಪ್ರಾಫಿಟ್ಸ್, ಡೆವಲಪ್ ಎ ಟ್ರೇಡಿಂಗ್ ಪ್ಲಾನ್ ಟು ಸ್ಟಿಕ್ ಟು ಇಟ್. ಸೊ ಅದೇ ಹೇಳಿದ್ನಲ್ವಾ ನಿಮ್ಗೆ, ಒಂದು ಪ್ಲಾನ್ ಮಾಡ್ಕೋಬೇಕು. ಸೊ ನಿಮ್ ಡೈರಿಯಲ್ಲಿ ಎಲ್ಲ ಮೇಂಟೈನ್ ಮಾಡಿ
ಇವಾಗ ಮಾರ್ಕೆಟ್ ಓಪನ್ ಆಗ್ತಿದೆ ಅಂದ್ರೆ ನೀವು ಮುಂಚೆ ಎಲ್ಲ ನಿಮ್ ಅನಲೈಸ್ ಏನಿದೆ ಫಂಡಮೆಂಟಲ್ ಜಾಸ್ತಿ ನೋಡ್ಕೊಳ್ಳಿ ಅಂಡ್ ಟೆಕ್ನಿಕಲ್ ಕೂಡ. ಇವಾಗ ಫಂಡಮೆಂಟಲ್ ಏನಿರುತ್ತೆ ಅಂದ್ರೆ ಮಾರ್ಕೆಟ್ ಇವಾಗ ಡೈರೆಕ್ಟ್ ನೀವೇನು ಲ್ಯಾಪ್ಟಾಪ್ ಯೂಸ್ ಮಾಡ್ತಾರೆ, ಇವಾಗ ನ್ಯೂ ಕಮರ್ಸ್ ಮೊಬೈಲ್ ಯೂಸ್ ಮಾಡ್ತಾರೆ ಜಾಸ್ತಿ. MT4 ಇದೆ ಮೊಬೈಲಲ್ಲೂ ಇದೆ, ಒಳ್ಳೇದಿದೆ. ಬಟ್ ಡೈರೆಕ್ಟ್ ಮಾರ್ಕೆಟ್ ನೋಡಿ ಅವ್ರು ಟ್ರೇಡಿಂಗ್ ಹಾಕೋಕೆ ಹೋಗ್ತಾರೆ ವಿದೌಟ್ ಫಂಡಮೆಂಟಲ್ ಅನಲೈಸ್ ಮಾಡಿನೇ. ಸೊ ಅವರು ಫಂಡಮೆಂಟಲ್ ನೋಡಲ್ಲ ಜಾಸ್ತಿ, ಮೊಬೈಲಲ್ಲಿ ನೋಡಿ ಡೈರೆಕ್ಟ್ ಟ್ರೇಡಿಂಗ್ ಮಾಡೋಕೆ ಹೋಗ್ತಾರೆ. ಇದೊಂದು ರಾಂಗ್ ಸ್ಟೆಪ್ ಇದೆ. ಫಸ್ಟ್ ಫಂಡಮೆಂಟಲ್ ಏನಿದೆ, ನ್ಯೂಸ್ ತುಂಬಾ ವೆಬ್ಸೈಟ್ಸ್ ನಮ್ಮ ಕಡೆ ಇದೆ. ಫಾರ್ ಎಕ್ಸಾಂಪಲ್ ಅಂದ್ರೆ FX Street ಇದೆ, investing.com ಇದೆ, ಈ ತರ ಬೇರೆ ಬೇರೆ ವೆಬ್ಸೈಟ್ ಇದೆ. ಸೊ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ವೆಬ್ಸೈಟ್ ಅಂದ್ರೆ ನಿಮ್ದು ಅಕೌಂಟ್ ಮ್ಯಾನೇಜರ್ಗೆ ಒಂದ್ಸಲ ಕೇಳಿ, ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ. ನಮ್ಮ ಕಡೆಯಿಂದ ಅಂತ ಟ್ರೇಡಿಂಗ್ ಇಂದ ಫುಲ್ ಹೆಲ್ಪ್ ಸಿಗುತ್ತೆ ನಿಮ್ಗೆ, ನಿಮ್ ನಾಲೆಜ್ ಗೇನ್ ಮಾಡೋಕೆ. ಸೊ ನೆಕ್ಸ್ಟ್ ಏನಂದ್ರೆ ಇದ್ರ ನೆಕ್ಸ್ಟ್ ಸ್ಲೈಡಿಗೆ ಮೂವ್ ಆಗೋಣ. ಸೊ ಮೈಂಡ್ ಸೆಟ್ ಅಲ್ಲಿ ಇವಾಗ ಮೈಂಡ್ ಸೆಟ್, ರೆಸ್ಪಾನ್ಸ್ ಅಂಡ್ ಫಿಕ್ಸ್ ಗ್ರೋತ್. ಸೊ ಇವಾಗ ಫಸ್ಟ್ ನಿಮ್ ಮೈಂಡ್ ಸೆಟ್ ಹೇಗಿರುತ್ತೆ ಅಂದ್ರೆ ಫಿಕ್ಸ್. ಹಲೋ, ಕೇಳಿಸ್ತಾ ಇದೆಯಾ? ಸಾರಿ, ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ ಅನ್ಸುತ್ತೆ. ಸೊ ನಾವು ಇವಾಗ ಹೇಳ್ತಾ ಇದ್ವಿ ನೆಕ್ಸ್ಟ್ ಸ್ಲೈಡ್ ಬಗ್ಗೆ. ಇದು ಮೈಂಡ್ ಸೆಟ್ ಇದೆ ಆಕ್ಚುಲಿ. ಇದು ರೆಸ್ಪಾನ್ಸ್ ಪ್ರಕಾರ ಒಂದು ಫಿಕ್ಸ್ ಮೈಂಡ್ ಯಾರ್ದಿರುತ್ತೆ ಅಂಡ್ ಗ್ರೋತ್ ಮೈಂಡ್ ಹೇಗಿರುತ್ತೆ ಅಂತ ಒಂದಿದೆ. ಸೊ ಚಾಲೆಂಜಸ್ ಅಂದ್ರೆ ಫಸ್ಟ್ ನಿಮ್ಮ ಮೈಂಡ್ ಯಾವಾಗಲೂ ಟ್ರೇಡಿಂಗ್ ಮಾಡುವಾಗ ನಿಮ್ಮ ಮೈಂಡ್ ಸೆಟ್ ಏನಿರ್ಬೇಕಂದ್ರೆ ಲರ್ನಿಂಗ್ ಆಟಿಟ್ಯೂಡ್ ಇರ್ಬೇಕು ಯಾವಾಗಲೂ. ಸೊ ಲರ್ನಿಂಗ್ ಆಟಿಟ್ಯೂಡ್ ಇದ್ರೆ ನಿಮ್ ಕಡೆ ಏನೋ ಚಾಲೆಂಜ್ ಬಂದ್ರೆ ಮೈಂಡ್ ಫಿಕ್ಸ್ ಮೈಂಡ್ ಯಾರ್ದಿರುತ್ತೆ, ಯಾರಿಗೆ ಅಷ್ಟು ಮೈಂಡ್ ಸೆಟ್ ಚೇಂಜ್ ಮಾಡ್ಬೇಕೇನಿದೆ ಅಂದ್ರೆ ಗ್ರೋತ್ ಮೈಂಡ್ ಸೆಟ್ ಯಾವಾಗಲೂ ಇರಬೇಕು. ಫಿಕ್ಸ್ ಮೈಂಡ್ ಏನಂತ ಅಂದ್ರೆ ದಿಸ್ ಇಸ್ ಟು ಹಾರ್ಡ್, ಇದು ತುಂಬಾ ಟಫ್ ಇದೆ, ನನ್ನ ಕೈಯಿಂದ ಆಗಲ್ಲ, ಇದೆಲ್ಲ ಇದೊಂಥರ ಗ್ಯಾಂಬ್ಲಿಂಗ್ ಇದೆ, ಇದೆಲ್ಲ ಇಷ್ಟ ಆಗಲ್ಲ. ಸೊ ಇದೆಲ್ಲ ಈಗಿರ್ಬಾರ್ದು ನಿಮ್ ಥಾಟ್ಸ್. ನಿಮ್ದು ಯಾರು ಲರ್ನಿಂಗ್ ಆಟಿಟ್ಯೂಡ್ ಏನಿರ್ಬೇಕಂದ್ರೆ ಲೆಟ್ಸ್ ಡೂ ದಿಸ್, ಇವಾಗ ಮಾಡೋಣ. ಅಂಡ್ ನೆಕ್ಸ್ಟ್ ಏನಿದೆ ಅಂದ್ರೆ ಅಡ್ವರ್ಸಿಟಿ, ಅಂದ್ರೆ ಇವಾಗ ದಿಸ್ ಇಸ್ ರಿಗ್ಡ್. ಸೊ ಇವಾಗ ಗ್ರೋತ್ ಮೈಂಡ್ ಸೆಟ್ ಇರೋರು ಹೇಗೆ ಥಿಂಕ್ ಮಾಡ್ತಾರೆ ಅಂದ್ರೆ ಇದಕ್ಕೆ ಹೇಗೆ ಸಾಲ್ವ್ ಮಾಡ್ಬೇಕಂತ ನಾವು ಥಿಂಕ್ ಮಾಡ್ತಾರೆ. ಯಾವಾಗಲೂ ಸೊಲ್ಯೂಷನ್ ಓರಿಯೆಂಟೆಡ್ ಮೈಂಡ್ ಇರುತ್ತೆ. ಅಂಡ್ ಎಫರ್ಟ್ಸ್ ಅಲ್ಲಿ ಫಿಕ್ಸ್ ಮೈಂಡ್ ಏನಿರುತ್ತೆ, ಸೊ ಲಾಸ್ ಆದ ತಕ್ಷಣ ಇದು ವೇಸ್ಟ್ ಆಫ್ ಟೈಮ್ ಇದೆ, ಇದರಿಂದ ಬೇರೆ ಏನೋ ಕೆಲಸ ಮಾಡೋಣ ಹಾಗೆ ಯೋಚನೆ ಮಾಡ್ತಾರೆ. ಬಟ್ ನೀವೇನೋ ಯಾವಾಗ್ಲಾದ್ರೂ ಟ್ರೇಡಿಂಗ್ ಅಲ್ಲಿ ಕರಿಯರ್ ಮಾಡ್ಬೇಕಂತ ಇದ್ರೆ ನೀವು ವರ್ಕ್ ಹಾರ್ಡ್ ಮಾಡ್ಲೇಬೇಕಾಗುತ್ತೆ. ಇವಾಗ ಟೈಮ್ ಕೊಟ್ರೆ ಮಾರ್ಕೆಟ್ ನಿಮಗೆ ಆಮೇಲೆ ಪ್ರಾಫಿಟ್ ಸಿಗುತ್ತೆ. ಹಾಗ ಅದ್ರ ಪ್ರಕಾರ. ಸೊ ಕ್ರಿಟಿಸಿಸಮ್, ನೀವೇನೋ ಲಾಸ್ ಮಾಡ್ತಾ ಇದ್ದೆ ಅಂದ್ರೆ ನಿಮಗೆ ಕ್ರಿಟಿಸಿಸಮ್ ಬರುತ್ತೆ. ನೀವು ಸ್ವತಃಕ್ಕೆ ನೀವು ಬೈಕೋತಾ ಇರ್ತೀರಾ, ಯಾಕೆ ಈಗ ಲಾಸ್ ಆಗ್ತಾ ಇದೆ, ನನಗೆ ಇಷ್ಟು ಮಾಡಕ್ ಆಗಲ್ವಾ. ಆ ಮೈಂಡ್ ಸೆಟ್ ನಿಮ್ಮ ಅದ್ರಲ್ಲಿ ಬರಬಾರ್ದು. ಯಾವಾಗ್ಲೂ ಗ್ರೋತ್ ಮೈಂಡ್ ಸೆಟ್ ಇರಬೇಕು. ನೀವು ಏನ್ ಡೈರಿ ಮೇಂಟೈನ್ ಮಾಡಕ್ ಹೇಳಿದ್ದೆ, ಅದ್ರಲ್ಲಿ ನಿಮ್ದೇನಾದ್ರೂ ನೀವು ಏನ್ ಲಾಸ್ ಮಾಡಿದಿರಾ, ಏನ್ ಫೇಲ್ಯೂರ್ ಇದೆ ನಿಮ್ದು ಇವತ್ತಿಂದು, ಅದೆಲ್ಲ ಬರ್ದಿಟ್ಕೊಂಡ್ರೆ ನೀವು ಇದಕ್ಕೆ ಇಂಪ್ರೂವ್ ಮಾಡ್ಬೋದು. ಸೊ ಗ್ರೋತ್ ಮೈಂಡ್ ಸೆಟ್ ಹೇಗೆ ವಿಚಾರ ಮಾಡುತ್ತೆ ಅಂದ್ರೆ ಹೌ ವಿ ಕ್ಯಾನ್ ಇಂಪ್ರೂವ್, ಇದ್ರದ್ದು ಹೇಗೆ ಸೊಲ್ಯೂಷನ್ ಬರುತ್ತೆ ಅದ್ರ ಪ್ರಕಾರ. ಸೊ ಅದರ್ ಸಕ್ಸಸ್ ಅಂದ್ರೆ ಅಂತ ಇದೆ. ಸೊ ನಿಮ್ದೇನಿದೆ ಯಾವಾಗ್ಲೂ ಗ್ರೋತ್ ಮೈಂಡೇ ಇರಬೇಕು, ಫಿಕ್ಸ್ ಮೈಂಡ್ ಯಾವಾಗ್ಲೂ ಆಗ್ಬಾರ್ದು ನಿಮ್ದು. ಬೇರೆಯವ್ರ ಸಕ್ಸಸ್ ನೋಡಿ ನಿಮ್ಗೆ ಯಾವಾಗ್ಲೂ ಅನಿಸ್ಬಾರ್ದು ಏನು, ನೀವ್ ಯಾವಾಗ್ಲೂ ಬೇರೆಯವ್ರ ಸಕ್ಸಸ್ ಏನು ಪ್ರಾಫಿಟ್ ಏನ್ ಕಾಣಿಸುತ್ತೆ ಬೇರೆಯವ್ರು ನಿಮ್ಗೆ, ನೀವ್ ಸ್ವತಃ ಅನ್ಕೋಬೇಕು ಏನ್ ಒಳ್ಳೆ ಪ್ರಾಫಿಟ್ ಮಾಡ್ತಾ ಇದ್ದಾರೆ ಜನ, ನಾನ್ ಕೂಡ ಹೀಗೆ ಪ್ರಾಫಿಟ್ ಮಾಡ್ತೀನಂತ ಹಾಗೆ. ಸೊ ನೆಕ್ಸ್ಟ್ ಏನಿದೆ ಅಂದ್ರೆ ನಮ್ದು ಇವಾಗ ನೀವು ಏನು ಈ ವಿಡಿಯೋದಲ್ಲಿ ಕಲಿತೀರಲ್ವಾ, ಡಿಸಿಪ್ಲಿನ್ ಜೊತೆ ಹೇಗೆ ಟ್ರೇಡ್ ಮಾಡೋದಂತ ನೀವು ಕಲಿತಾ ಇದ್ದೀರಾ. ಸೊ ಬೇರೆ ಇವಾಗ ಇದಕ್ಕಿಂತ ಮುಂಚೆ ನ್ಯೂ ಕಮರ್ಸ್ ಹೇಗೆ ಟ್ರೇಡ್ ಮಾಡ್ತಾರೆ ಅಂದ್ರೆ ಎಮೋಷನ್ ಜೊತೆ ಟ್ರೇಡಿಂಗ್ ಮಾಡ್ತಾರೆ. ಸೊ ಅದು ನಿಮಗೆ ಮಾಡೋದಿಲ್ಲ ಆಕ್ಚುಲಿ ಹಾಗೆ. ಸೊ ಡಿಸಿಪ್ಲಿನ್ ಅಲ್ಲಿ ಹೇಗೆ ಟ್ರೇಡ್ ಮಾಡ್ಬೇಕಂದ್ರೆ ಅನಾಲಿಸಿಸ್ ಮಾಡ್ಬೇಕು ಮೊದಲು, ನ್ಯೂಸ್ ಫಂಡಮೆಂಟಲ್ ನಿಮ್ ಸ್ಟ್ರಾಂಗ್ ಇರಬೇಕು. ಬಟ್ ಎಮೋಷನ್ ಜೊತೆ ಟ್ರೇಡ್ ಮಾಡೋರು ರೂಮರ್ಸ್, ಬೇರೆಯವ್ರ ಕಡೆಯಿಂದ ಏನ್ ಕಾಲ್ಸ್ ಬಂದಿದೆ, ಏನ್ ಸಿಗ್ನಲ್ಸ್ ಬಂದಿದೆ ಅದಕ್ಕೆ ಅಪ್ಲೈ ಮಾಡ್ತಿರ್ತಾರೆ. ಅಂಡ್ ರಿಸ್ಕ್ ರಿವಾರ್ಡ್ ರೇಷೋ ಏನಿದೆ, ನಾ ಹೇಳಿದೆ ಅಲ್ಲ 1:3 ನಿಮ್ದು ರಿಸ್ಕ್ ಅಂಡ್ ರಿವಾರ್ಡ್ ರೇಷೋ ಇರ್ಬೇಕಂತ. ಅದೇ ಎಮೋಷನ್ ನಲ್ಲಿ ಟ್ರೇಡ್ ಆದ್ರೆ ನಿಮ್ದು ಅಪ್ಸ್ ಅಂಡ್ ಡೌನ್ಸ್ ಅಲ್ಲಿ, ಇವಾಗ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ, ನೀವು ಒಂದ್ ಟ್ರೇಡ್ ತಗೊಂಡಿದ್ರೆ ಇನ್ನೊಂದು ದೊಡ್ಡ ಟ್ರೇಡ್ ತಗೊಂಡು ಮತ್ತೆ ಅದು ಲಾಸ್ ಅಲ್ಲಿ ಹೋಗುತ್ತೆ ಹಾಗೆ. ಸೊ ಡಿಸಿಪ್ಲಿನ್ ಅಲ್ಲಿ ಟ್ರೇಡಿಂಗ್ ಮಾಡಿದ್ರೆ ನೀವು ಸ್ಟಾಪ್ ಲಾಸ್ ಅಂಡ್ ಟೇಕ್ ಪ್ರಾಫಿಟ್ ಯಾವಾಗಲೂ ಲೆವೆಲ್ ಮ್ಯಾನೇಜ್ ಮಾಡ್ಬೇಕು ನೀವು. ಅಂಡ್ ನಿಮ್ ಸ್ಟ್ರಾಟಜಿ ಪ್ಲಾನ್ ಇರಬೇಕು ಟ್ರೇಡಿಂಗ್ ಗೋಲ್ಸ್ ಏನ್ ಅಚೀವ್ ಮಾಡೋಕೆ. ಅದೇ ನೀವು ಎಮೋಷನಲ್ ಜೊತೆ ಟ್ರೇಡಿಂಗ್ ಮಾಡಿದ್ರೆ ರಿಸ್ಕ್ ಪೊಸಿಷನ್ ಇರುತ್ತೆ, ಒನ್ ಟ್ರೇಡ್ ಮೈನಸ್ ಅಲ್ಲಿ ಹೋದ ತಕ್ಷಣ ಪ್ಯಾನಿಕ್ ಆಗ್ತಿರ ತಾವು, ಮತ್ತೆ ಅದೇ ತಪ್ಪನ್ನ ರಿಪೀಟ್ ಮಾಡ್ತಾ ಇರ್ತೀರ ಯಾವಾಗ್ಲೂ. ಸೊ ಇದು ಆಗ್ಬಾರ್ದು ಇವತ್ತು. ಹ್ಯಾಂಡ್ ಪ್ಲಾನ್ ಇರಲ್ಲ ಇವತ್ತು,
ಎಮೋಷನಲ್ ಟ್ರೇಡ್ ಮಾಡೋದು, ಜಸ್ಟ್ ಬಂದ ತಕ್ಷಣ ಮೊಬೈಲ್ ತೆಗೆ ಟ್ರೇಡಿಂಗ್ ಮಾಡ್ತಾ ಇರ್ತಾರೆ. ಅದು ಯಾವತ್ತೂ ಮಾಡಬಾರ್ದು. ಟ್ರೇಡಿಂಗ್ ಮಾಡೋಕೆ ಮುಂಚೆ 1 hour ಕೂತ್ಕೊಂಡು ಏನು ಅನಲೈಸ್ ಇದೆ, ಫಂಡಮೆಂಟಲ್ ಟೆಕ್ನಿಕಲ್ ಎಲ್ಲ ಅನಲೈಸ್ ಮಾಡಿ 1 hour ಆದಮೇಲೆ ನೀವು ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ಬೇಕು. ನಿಮ್ಮದು ಪ್ರಾಪರ್ ಸ್ಟಾಪ್ ಲಾಸ್ ಆ್ಯಂಡ್ ಟೇಕ್ ಪ್ರಾಫಿಟ್ ಜೊತೆ. ಹಾಗೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಫಸ್ಟ್ ಹೇಳಿದೆ ನಿಮಗೆ ನೋ ಯುವರ್ ಸೆಲ್ಫ್, ಸೆಕೆಂಡ್ ನೀವು ನೋಡಿದ್ದೀರಾ ಫೇಸ್ ಯುವರ್ ಫಿಯರ್ಸ್, ಆ್ಯಂಡ್ ಥರ್ಡ್ ಇವಾಗ ನೋಡ್ತಾ ಇದ್ದೀರಾ ಫೋಕಸ್ ಆನ್ ಯುವರ್ ಸ್ಟ್ರೆಂತ್ಸ್. ನಿಮ್ಮ ಸ್ಟ್ರೆಂತ್ ಏನಿದೆ ಅದ್ರ ಮೇಲೆ ನೀವು ಪ್ರಾಕ್ಟೀಸ್ ಮಾಡ್ಬೇಕು ಯಾವಾಗಲೂ. ನಿಮ್ದು ವಿಸ್ಡಮ್ ಏನಿದೆ, ನಾಲೆಜ್ ನೀವು ಹೇಗೆ ಗೇನ್ ಮಾಡ್ತೀರಾ, ಏನು ವಿಡಿಯೋಸ್ ನೀವು ನೋಡ್ತಾ ಇದ್ದೀರಾ. ಟ್ರೇಡಿಂಗ್ ಜಸ್ಟ್ ಹಾಗೆ ಬಂದ್ಬಿಟ್ಟು ಟ್ರೇಡಿಂಗ್ ಮಾಡೋದಲ್ಲ. ಸೊ ಡೈಲಿ ಏನು ಟೆಕ್ನಿಕಲ್ ಏನು ನ್ಯೂಸ್ ಏನು ನಡೀತಾ ಇದೆ ಅದ್ರ ಮೇಲೆ ಜಾಸ್ತಿ ನೀವು ಒಂದು ನಿಮ್ದೇನು ನಾಲೆಜ್ ಇದೆ ಯಾವಾಗಲೂ ಮಾರ್ಕೆಟ್ ಕಲ್ಸೋದನ್ನ ಬಿಡಲ್ಲ. ಡೈಲಿ ಏನು ಟ್ರೇಡ್ ಮಾಡ್ತಾ ಇರ್ತೀರ, ಡೈಲಿ ಏನೋ ಹೊಸದು ಕಲಿತಾ ಇರ್ತೀರ ನೀವು. ಅದ್ರ ಪ್ರಕಾರ ಕರೇಜ್, ನಿಮ್ಮ ಹತ್ರ ಕರೇಜ್ ಇರ್ಬೇಕು ಯಾವಾಗಲೂ ಆ್ಯಕ್ಚುಲಿ ಟ್ರೇಡ್ ತಗೊಳ್ಳುವಾಗ ಕೂಡ. ಆ್ಯಂಡ್ ಲಾಸ್ ಆದರೆ ಕೂಡ ಅದಕ್ಕಿಂತ ನೀವು ಬೌನ್ಸ್ ಬ್ಯಾಕ್ ಮಾಡೋಕೆ ಯಾವಾಗಲೂ ಒಂದು ನೆವರ್ ಗಿವ್ ಅಪ್ ಆಟಿಟ್ಯೂಡ್ ಇರ್ಬೇಕು ನಿಮ್ಮ ಕಡೆ. ಯಾವಾಗಲೂ ಲಾಸ್ ಆಯ್ತಂತ ನೀವು ಡಿಪ್ರೆಷನಲ್ಲಿ ಹೋಗಿ ಟ್ರೇಡಿಂಗ್ ಬಿಡಬಾರ್ದು ಯಾವತ್ತು. ಟ್ರೇಡರ್ಸ್ ಇವಾಗ ಒಂದ್ಸಲ ನೀವು ಅನ್ಕೊಂಡ್ರೆ ನಾ ಟ್ರೇಡಿಂಗಲ್ಲಿ ಒಂದು ಕರಿಯರ್ ಮಾಡ್ಬೇಕಂತ, ನೀವು ಕರೇಜ್ ಇಲ್ಲದೆ ಇದು ಮಾಡೋಕ್ಕಾಗಲ್ಲ ಯಾವತ್ತು. ಕರೇಜ್ ಮತ್ತು ಟೆಂಪರೆನ್ಸ್ ಇಲ್ಲದೆ. ಹಾಗೂ ನಿಮ್ಮದ್ರಲ್ಲಿ ಇವಾಗ ಟ್ರೇಡಿಂಗಲ್ಲಿ ಒಂದು ವೇಳೆ ಇವತ್ತು ಒಂದು ಮೋಸ್ಟ್ಲಿ ಮಿಸ್ಟೇಕ್ ಏನಿರುತ್ತೆ ಅಂದರೆ ಗ್ರೀಡ್ ಆಗುತ್ತೆ. ಒಂದ್ಸಲ ಏನು ಇವತ್ತಿಂದು ಅನ್ಕೊಳ್ಳಿ, ನೀವು ಒಂದು $10 ಪ್ರಾಫಿಟ್ ನೀವು ಸೆಟ್ ಮಾಡಿದ್ದೀರಾ, ನಿಮ್ದು ಸ್ವತಃದು ಟಾರ್ಗೆಟ್ ನೀವು $10 ಇವತ್ತು ಸೆಟ್ ಮಾಡಿದ್ದೀರಾ. ನಿಮ್ಗಾಯ್ತು ಒಂದು ಜಾಸ್ತಿ ಪ್ರಾಫಿಟ್ ಆಯ್ತು, $10 ಆಲ್ರೆಡಿ ನೀವು ಕವರ್ ಮಾಡಿದ್ರಿ ಅರ್ಧನೇ ದಿವಸದಲ್ಲಿ. ಸೊ ನಿಮ್ಗೊಂದು ಗ್ರೀಡ್ ಬರುತ್ತೆ ಮೈಂಡಲ್ಲಿ, ಇವತ್ತು ನಂದೇ ದಿನ ಇದೆ, ನಾನೇ ಮಾಡ್ತೀನಿ ಟ್ರೇಡಿಂಗ್ನು. ಸೊ ನೀವು ಈ ತರ ಮೈಂಡ್ ಸೆಟ್ ಇಟ್ಕೊಂಡು ಟ್ರೇಡಿಂಗ್ ಮಾಡಬಾರ್ದು, ಇದು ರಾಂಗ್ ಇದೆ. ಸೊ ನೀವೇನು ಮುಂದೆ ಆ ತರ ಏನು ಟ್ರೇಡಿಂಗ್ ಮಾಡ್ತಾ ಹೋದ್ರೆ ಒಂದೇ ಟ್ರೇಡ್ ನಿಮ್ದು ಪೂರ್ತಿ ಡೈಲಿದೇನು ಪ್ರಾಫಿಟ್ ಇದೆ ಎಲ್ಲದನ್ನು ಹೋಗ್ಸುತ್ತೆ. ಸೊ ಇದು ಮೂರರ ಮೇಲೆ ನೀವು ಒಂದ್ಸಲ ಜಾಸ್ತಿ ಫೋಕಸ್ ಮಾಡಬೇಕು. ನಿಮ್ದೊಂದು ಡೈರಿ ಮೇಂಟೈನ್ ಮಾಡ್ಬೇಕು ಯಾವಾಗಲೂ, ಜರ್ನಲ್ ಮೇಂಟೈನ್ ಮಾಡಿ ಅದರಲ್ಲೆಲ್ಲ ಬರ್ತಿಟ್ಕೊಳ್ಳಿ. ಇವತ್ತಿನ ವಿಡಿಯೋ ನಾ ಏನೇನು ಹೇಳಿದೀನಿ ನಿಮಗೆ ಪಾಯಿಂಟ್ಸ್ ಅದೆಲ್ಲ ಮತ್ತೆ ನೋಡಿ ಬೇಕಿದ್ರೆ ಒಂದ್ಸಲ ಬರ್ದಿಟ್ಕೊಳ್ಳಿ, ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಮುಂದೆ. ಇದೆಲ್ಲ ಪಾಯಿಂಟ್ಸ್ ನಾ ಏನು ಕಲೆಕ್ಟ್ ಮಾಡಿದ್ದೀನಿ ಅದೆಲ್ಲ ಹೇಳಿದೀನಿ ನಿಮ್ಗೆ, ಅದೊಂದ್ಸಲ ಮತ್ತೆ ನೋಡ್ಕೊಳ್ಳಿ. ವಿಡಿಯೋ ಯೂಟ್ಯೂಬಲ್ಲಿ ಅವೈಲೇಬಲ್ ಇದೆ. ಸೊ ಇವಾಗ ಕಲ್ಸಿರೋದೇನಿದೆ ಅಂದ್ರೆ ಫಸ್ಟ್ ಕನ್ವೆನ್ಷನಲ್ ಹಿಟ್ಸ್ ಆರ್ ಮಿಸ್ ನೋಡೋಣ. ಸೊ ಫಸ್ಟ್ ಏನ್ ಮಾಡ್ತಾರೆ, ಟ್ರೈ. ಇವಾಗ ಮೈಂಡ್ ಸೆಟ್ ಯಾರ್ದು ಟ್ರೇಡಿಂಗ್ ಮೈಂಡ್ ಸೆಟ್ ಇರಲ್ಲ, ಆಕ್ಚುಲಿ ನ್ಯೂ ಕಮರ್ಸ್ ಏನಿರ್ತಾರೆ ಟ್ರೈ ಮಾಡ್ತಾರೆ, ಲಾಸ್ ಆಗ್ತದೆ, ಮತ್ತೆ ಅದು ಲಾಸ್ ಕವರ್ ಮಾಡೋಕೆ ಇನ್ನೂ ಟ್ರೈ ಮಾಡ್ತಾರೆ, ಇನ್ನೊಂದ್ಸಲ ದುಡ್ಡು ಹಾಕಿ ಟ್ರೈ ಮಾಡ್ತಾರೆ, ಮತ್ತೆ ಫೇಲ್ ಆಗ್ತಾರೆ, ಮತ್ತೆ ಟ್ರೈ ಮಾಡ್ತಾರೆ, ಮತ್ತೆ ಕ್ವಿಟ್ ಮಾಡ್ತಾರೆ. ಈ ತರ ನಿಮ್ದು ಹ್ಯಾಬಿಟ್ ಆಗ್ಬಾರ್ದು. ನಾ ಹೇಳಿರೋ ಪ್ರಕಾರ ನೀವು ಡಿಸಿಪ್ಲಿನ್ ಇಂದ ಟ್ರೇಡ್ ಮಾಡಿದ್ರೆ ನೀವು ಟ್ರೈ ಮಾಡ್ತೀರಾ, ನೀವು ಫೇಲ್ ಆಗ್ತೀರಾ, ಮತ್ತೆ ನೀವು ಅನಲೈಸ್ ಮಾಡ್ತೀರಾ ಮಾರ್ಕೆಟ್, ಮತ್ತೆ ನೀವು ಅಡ್ಜಸ್ಟ್ ಮಾಡ್ತೀರಾ ಅಂಡ್ ನೀವು ಒಳ್ಳೆ ಪ್ರಾಪರ್ ಟ್ರೇಡರ್ ಆಗ್ತೀರಾ. ಫಾರ್ ಎಕ್ಸಾಂಪಲ್ ನಿಮಗೆ ಹೇಳ್ಬೇಕಂದ್ರೆ ಇವಾಗ ಒಂದೇ ಲೈಫ್ ರಿಲೇಟೆಡ್ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಿಮ್ಗೆ. ಇವಾಗ ನೀವು ಜಾಯಿನ್ ಮಾಡಿದ್ದೀರಾ ಈ ಮೀಟಿಂಗ್ ಅಂದ್ರೆ ತಾವು ಲೈಫಲ್ಲಿ ಯಾವಾಗ್ಲಾದ್ರೂ ಒಂದ್ಸಲ ಬೈಕ್ ಅಥವಾ ಸೈಕಲ್ ಇದೇನಾದ್ರೂ ನೀವು ಕಲ್ತಿರ್ಬೋದು, ಯಾವಾಗ್ಲೂ ಟ್ರೈ ಮಾಡಿರ್ಬೋದು ಕಲಿಯೋಕೆ. ನಂದೇನ್ ಕ್ವಶನ್ ಇದೆ ಅಂದ್ರೆ ಫಸ್ಟ್ ಡೇನೆ ನೀವು ಸೈಕಲ್ ಇಲ್ಲ ಅಂದ್ರೆ ಬೈಕ್ ಮುಟ್ಟಿದ ಕೂಡ್ಲೆ ನೀವೇನ್ ಡೈರೆಕ್ಟ್ ರೈಡಿಂಗ್ ಅಲ್ಲಿ ಎಕ್ಸ್ಪರ್ಟ್ ಆಗೋದ್ರಾ? ಇಲ್ಲ ಅಲ್ವಾ. ಒಂದ್ಸಲ 2 ಸಲ ಬಿದ್ದಿರ್ಬೋದು, ತಾವು ಬ್ರೇಕ್ ಮಿಸ್ ಆಗಿರ್ಬೋದು, ಬಟ್ ನೀವು ಕಲಿಯೋದನ್ನ ಯಾವತ್ತೂ ಬಿಡ್ಲಿಲ್ಲ. ಬೈಕ್ ಆಗ್ಲಿ ಸೈಕಲ್ ಆಗ್ಲಿ ಏನಾದ್ರೂ ಆಗ್ಲಿ ನೀವು ಯಾವತ್ತೂ ಬಿಡ್ಲಿಲ್ಲ. ನೀವು ಕಲ್ತ್ರಿ, ಒಂದ್ಸಲ 2 ಸಲ ಬಿದ್ರಿ, ಸ್ವತಃ ಎದ್ರಿ, ಮತ್ತೆ ಟ್ರೈ ಮಾಡಿದ್ರಿ, ಅಂಡ್ ನೀವು ಇವಾಗ ಬೈಕ್ ನಡೆಸ್ತಾ ಇದ್ದೀರಾ ಅಥವಾ ಸೈಕಲ್ ಅನ್ನು ನಡೆಸ್ತಾ ಇದ್ದೀರಾ ಒಂದು ಒಳ್ಳೆ ರೀತಿಯಲ್ಲಿ. ಸೊ ಟ್ರೇಡಿಂಗ್ ಕೂಡ ಅದೇ ತರ ಇದೆ. ಇವಾಗ ಒಂದು ಲಾಸ್ ಆಗುತ್ತೆ, ನಿಮಗೆ ಬೌನ್ಸ್ ಬ್ಯಾಕ್ ಮಾಡೋದಿದೆ ಅದರಿಂದ. ಯಾವ್ದು ಟ್ರೇಡರ್ ನೀವು ಯಾವತ್ತು ಲೈಫಲ್ಲಿ ಯಾವ್ದಾದ್ರು ಒಂದು ಟ್ರೇಡರ್ನ ತೋರಿಸಿ ಯಾರಾದ್ರು, ಸೊ ಯಾವತ್ತು ಲಾಸ್ ಮಾಡಿರಬಾರ್ದು. ಆ ತರ ಯಾವ್ದು ಟ್ರೇಡರ್ ನಿಮಗೆ ಯಾವತ್ತೂ ಸಿಗಲ್ಲ. ಯಾರು ಸಕ್ಸಸ್ಫುಲ್ ಟ್ರೇಡರ್ ಯಾರಿರ್ತಾರೆ ಅವ್ರು ಲಾಸ್ ಮಾಡಿರ್ತಾರೆ ಅಂಡ್ ಅಗೇನ್ ಅವ್ರ ಲಾಸ್ ಇಂದ ಕಮ್ ಬ್ಯಾಕ್ ಕೂಡ ಮಾಡಿರ್ತಾರೆ. ಯಾಕಂದ್ರೆ ಅವ್ರು ತಮ್ಮ ಲಾಸ್ ಅನ್ನ ಅವ್ರು ಎಸ್ಕೇಪ್ ಮಾಡಿರ್ತಾರೆ. ನನ್ ಲಾಸ್ ಆಗಿದೆ, ರೆಸ್ಪಾನ್ಸಿಬಿಲಿಟಿ ತಗೋತಾರೆ ಅವ್ರು ತಮ್ಮ ಲಾಸ್ದು, ಅಂಡ್ ಅದನ್ನ ಒಂದು ಡೈರಿಯಲ್ಲಿ ಬರ್ದಿಟ್ಕೊಳ್ತಾರೆ. ನಾ ಇವತ್ತು ಸ್ಟಾಪ್ ಲಾಸ್ ಇಟ್ಟಿಲ್ಲ, ನಾ ಟೇಕ್ ಪ್ರಾಫಿಟ್ ಇಟ್ಟಿಲ್ಲ, ನನಗೆ ಇಷ್ಟು ಗ್ರೀಡ್ ಜಾಸ್ತಿ ಆಯ್ತು ಇವತ್ತು, ಅದಕ್ಕೆ ನನ್ ಲಾಸ್ ಆಯ್ತು, ಇದು ನನ್ನ ಮಿಸ್ಟೇಕ್ಸ್ ಇದೆ, ನಾ ಇದನ್ನ ಮತ್ತೆ ರಿಪೀಟ್ ಮಾಡಲ್ಲ ಅಗೇನ್. ಸೊ ಅದೇನ್ ಬರ್ದಿದ್ದೀರಾ ಅದನ್ನ ಫಾಲೋ ಮಾಡ್ತಾ ಇರಿ ಅಷ್ಟೇ. ಸೊ ನೆಕ್ಸ್ಟ್ ಸ್ಲೈಡಿಗೆ ನಾವು
ಮೂವ್ ಆಗೋಣ. ಸೊ ನಾವು ಇವತ್ತೇನ್ ಕಲ್ತಿದೀವಿ ಅದನ್ನ ಒಂದ್ಸಲ ರೀಕ್ಯಾಪ್ ಮಾಡಿ ಹೇಳ್ತೇನೆ ನಿಮ್ಗೆ ಶಾರ್ಟ್ ಅಲ್ಲಿ. ಸೊ ಫಸ್ಟ್ ಏನಿದೆ, ನೋ ಯುವರ್ ಸೆಲ್ಫ್ ಅಂತ ಹೇಳಿದೆ ನಿಮ್ಗೆ, ಇನ್ಕ್ರೀಸ್ ಯುವರ್ ಸೆಲ್ಫ್ ಅವೇರ್ನೆಸ್. ಇದ್ರಾಗ ಹೇಗೆ ಇನ್ಕ್ರೀಸ್ ಮಾಡೋ ಅದು ಕೂಡ ಹೇಳಿದೆ. ಸೊ ಶಾರ್ಟ್ ಅಲ್ಲಿ ಮತ್ತೆ ಹೇಳ್ತೀನಿ ನಿಮ್ಗೆ, ನ್ಯೂಸ್ ಅನಾಲಿಸ್ ಅಂಡ್ ನಾಲೆಜ್ ಗೇನ್ ಮಾಡಿ. ನೀವು ನಿಮ್ದು ಅಕೌಂಟ್ ಮ್ಯಾನೇಜರ್, ನಿಮ್ದು ಸ್ವತಃದೊಂದು ಅಕೌಂಟ್ ಮ್ಯಾನೇಜರ್ ಇದ್ದಾರೆ, ನಿಮಗೆ ಅರ್ಥ ಆಗ್ತಿರ್ಲಿಲ್ಲ, ಎಲ್ಲ ನೀವು ಸ್ಟಕ್ ಆಗಿದ್ದೀರಾ, ಅಥವಾ ಯೂಟ್ಯೂಬ್ ಅಲ್ಲಿ ಏನೋ ವಿಡಿಯೋ ಸಿಗ್ತಾ ಇಲ್ಲ, ಗೂಗಲ್ ಅಲ್ಲಿ ಇನ್ಫಾರ್ಮೇಶನ್ ಸಿಗ್ತಾ ಇಲ್ಲ ನಿಮ್ಗೆ. ಸೊ ನಿಮ್ದು ಅಕೌಂಟ್ ಮ್ಯಾನೇಜರ್ ಪರ್ಸನಲಿ ಅಸೈನ್ ಆಗಿದ್ದಾರೆ ನಮ್ಗೆ, ಅವ್ರಿಗೆ ಕೇಳಿ ಅವ್ರು ನಿಮ್ಗೆ ಎಲ್ಲ ಹೆಲ್ಪ್ ಮಾಡ್ತಾರೆ ಎಲ್ಲ ರೀತಿಯಲ್ಲೂ. ಎಲ್ಲಿ ನ್ಯೂಸ್ ಎಲ್ಲಿಂದ ಸಿಗುತ್ತೆ, ಅನಲೈಸ್ ಹೇಗ್ ಮಾಡ್ಬೇಕು, ನಾಲೆಜ್ ಹೇಗ್ ಗೇನ್ ಮಾಡ್ಬೇಕು, ಮಾರ್ಕೆಟ್ದು ಫಂಡಮೆಂಟಲ್ ಏನಿದೆ ಅದೆಲ್ಲ ನಿಮಗೆ ಅವ್ರು ತಿಳಿಸ್ತಾರೆ. ಅಂಡ್ ಒಂದು ಡೈರಿ ಮೇಂಟೈನ್ ಮಾಡೋಕೆ ಹೇಳಿದೆ ನಿಮ್ಗೆ, ಇವತ್ತಿಂದ ಏನ್ ಪ್ರಾಫಿಟ್ ಇದೆ, ನಾನು ಏನ್ ತಪ್ಪು ಮಾಡಿದೀನಿ, ಏನ್ ಲಾಸ್ ಇದೆ ನಂದು, ಇದೆಲ್ಲ ಒಂದು ಡೈರಿಯಲ್ಲಿ ಮೇಂಟೈನ್ ಮಾಡಿ ಅಂತ ಹೇಳಿದೆ. ಅಂಡ್ ರೆಗ್ಯುಲರ್ ರಿವ್ಯೂ ಮಾಡಿ, ತಾವು ಏನ್ ಮಿಸ್ಟೇಕ್ ಮಾಡಿದೀರಾ ಅದನ್ನ ಇವತ್ ಮತ್ತೆ ಅದೇ ಮಿಸ್ಟೇಕ್ ನ ರಿಪೀಟ್ ಮಾಡಿದೀನಾ ಇಲ್ವೋ, ನೀವೇನ್ ಬರ್ದಿದ್ದೀರಾ ಅದನ್ನ ಫಾಲೋ ಇಲ್ವೋ ಅದನ್ನ ಒಂದ್ಸಲ ನೋಡ್ಕೊಳ್ಳಿ. ಲರ್ನ್ ಮಾಡಿ ನೀವೇನ್ ಟ್ರೇಡ್ ಮಾಡ್ತಾ ಇದಾರೆ ಅದರಲ್ಲಿ. ಅಂಡ್ ನೆಕ್ಸ್ಟ್ ಏನ್ ಹೇಳಿದೆ ಅಂದ್ರೆ ಫೇಸ್ ಯುವರ್ ಫಿಯರ್ಸ್ ಅಂತ ಹೇಳಿದೆ. ಫೇಸ್ ಯುವರ್ ಫಿಯರ್ಸ್ ಅಲ್ಲಿ ಏನ್ ಫಿಯರ್ ಆಫ್ ಅನ್ನೋನ್, ಏನ್ ನಿಮ್ದು ಟ್ರೇಡಿಂಗ್ ಇದೆ ಅದರಿಂದ ಕಲಿಬೇಕು ನೀವು. ಅಂಡ್ ಏನ್ ರಾಂಗ್ ಮಾಡಿದೀರಾ ನೀವು, ಲಾಸ್ ಏನ್ ಮಾಡಿದೀರಾ, ಮತ್ತೆ ಫೋಮೋ ಮಾಡಬಾರ್ದು, ಇದೆಲ್ಲ ಹೇಳಿದೆ. ಅಂಡ್ ಪ್ರಾಫಿಟ್ಸ್ ಏನ್ ನಿಮ್ದು ಹೋಗಿದೆ ಅದ್ರ ಸಲುವಾಗಿ ನೀವು ನೆಕ್ಸ್ಟ್ ಟ್ರೇಡ್ ಏನಿದೆ ನಿಮ್ದು ಅದ್ರ ಫಿಯರ್ ಅಲ್ಲಿ ತಗೋಬಾರ್ದು. ನೀವು ಕಾನ್ಫಿಡೆನ್ಸ್ ಇರ್ಬೇಕು ನಿಮ್ ಕಡೆ, ಲಾಸ್ ಆಯ್ತು ನಾ ಮತ್ತೆ ಬೌನ್ಸ್ ಬ್ಯಾಕ್ ಮಾಡ್ತೀನಿ, ನೆವರ್ ಗಿವ್ ಅಪ್ ಆಟಿಟ್ಯೂಡ್ ಮೇಂಟೈನ್ ಮಾಡ್ಬೇಕಂತ ಫೋಕಸ್ ಮಾಡಿ ನಿಮ್ ಸ್ಟ್ರೆಂತ್ ಮೇಲೆ. ನಾಲೆಜ್ ಗೇನ್ ಮಾಡಿ, ಕರೇಜ್ ಇರ್ಬೇಕು ನಿಮ್ ಕಡೆ ಟ್ರೇಡಿಂಗ್ ಮಾಡೋದು ಒಂದು ಮೈಂಡ್ ಸೆಟ್ ಇಂದ. ಅಂಡ್ ಟೆಂಪರೆನ್ಸ್ ಇಂದ, ಗ್ರೀಡ್ ಮಾಡಬಾರ್ದು, ಗ್ರೀಡ್ ಆಗ್ಬಾರ್ದು ನಿಮ್ ಕಡೆ. ಅಂಡ್ ನೆಕ್ಸ್ಟ್ ಏನ್ ಹೇಳಿದೆ ಅಂದ್ರೆ ನಿಮ್ಗೆ ಇದರಲ್ಲಿ ಕನ್ವೀನಿಯಂಟ್ ಹಿಟ್ ಆರ್ ಮಿಸ್ ಅಂದ್ರೆ, ನೀವು ಆಲ್ರೆಡಿ ಇವಾಗ ಹೊಸ ಟ್ರೇಡರ್ ಏನಿರ್ತಾರೆ ಅವ್ರ ಏನ್ ಮಿಸ್ಟೇಕ್ ಮಾಡ್ತಾರೆ ಅದ್ ನೀವು ಮಾಡಬಾರ್ದು. ನಿಮ್ದು ಯಾವಾಗ್ಲೂ ಏನಿರ್ಬೇಕಂದ್ರೆ ಟ್ರೈ ಫೇಲ್ ಅನಲೈಸ್ ಮಾಡಿ ಅಂಡ್ ಮತ್ತೆ ಅಡ್ಜಸ್ಟ್ ಮಾಡಿ ನೀವೇನ್ ತಪ್ಪು ಮಾಡಿದ್ರೆ ಅದಕ್ಕೆ. ಅಂಡ್ ಫಿಯರ್ ಆಫ್ ಅನ್ನೋನ್ ಅಂದ್ರೆ ಎಕ್ಸ್ಪೆಂಡ್ ಯುವರ್ ನಾಲೆಜ್, ಗೇನ್ ಮಾಡೋದು ನಾಲೆಜ್. ಅಂಡ್ ಫಿಯರ್ ಆಫ್ ಬೀಯಿಂಗ್ ರಾಂಗ್, ಏನಿತ್ತು ನಿಮ್ದು, ಏನ್ ರಾಂಗ್ ಮಾಡಿದಿರ ಅದಕ್ಕೆ ಅದನ್ನ ಕರೆಕ್ಟ್ ಮಾಡೋದು. ಅಂಡ್ ಫಿಯರ್ ಆಫ್ ಮಿಸ್ಸಿಂಗ್ ಔಟ್, ಏನ್ ನನ್ನ ಟ್ರೇಡ್ ಏನ್ ಮಿಸ್ ಆಯ್ತಂತ ಬೇಜಾರ್ ಪಡಬೇಡಿ. ನಿಮ್ ಮಾರ್ಕೆಟ್ ಏನಿದೆ ಯಾವಾಗ್ಲೂ ಹೊಸ ಹೊಸ ಚಾನ್ಸ್ ಕೊಡ್ತಾ ಇರುತ್ತೆ. ಇವಾಗ ಒಂದು ಟ್ರೇಡ್ ಮಿಸ್ ಆಯ್ತಂದ್ರೆ ನೆಕ್ಸ್ಟ್ ನಿಮ್ಗೆ ಅದೇ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಮತ್ತೊಂದು ನಿಮ್ಗೆ ಆಪರ್ಚುನಿಟಿ ಓಪನ್ ಆಗಿರುತ್ತೆ ಡೋರ್. ಅದೇ ಒಂದು ಸೊಲ್ಯೂಷನ್ ಓರಿಯೆಂಟೆಡ್ ಮೈಂಡ್ ಇರ್ಬೇಕು ಯಾವಾಗ್ಲೂ. ಮತ್ತೆ ಲಾಸ್ ಆದ್ರೆ ಹೆದರ್ಕೋಬಾರ್ದು, ಮತ್ತೆ ಟ್ರೈ ಮಾಡ್ಬೇಕು. 1:3 ನಿಮ್ದೇನ್ ಪ್ರಾಫಿಟ್ ಅಂಡ್ ಲಾಸ್ ರೇಷಿಯೋ ಇರ್ಬೇಕು ಯಾವಾಗ್ಲೂ. ಅಂಡ್ ಫಿಯರ್ ಆಫ್ ಗಿವಿಂಗ್ ಬ್ಯಾಕ್ ಪ್ರಾಫಿಟ್ಸ್ ಅಂದ್ರೆ ಡೆವಲಪ್ ಟ್ರೇಡಿಂಗ್ ಪ್ಲಾನ್, ಯಾವಾಗ್ಲೂ ಒಂದು ಪ್ಲಾನ್ ಡೆವಲಪ್ ಮಾಡಬೇಕು. ಒಂದು ಟ್ರೇಡಿಂಗ್ ಅನಲೈಸ್ ಒಂದು ಹೇಳಿದ್ನಲ್ವಾ ನಿಮ್ಗೆ ಆಲ್ರೆಡಿ. ಸೊ ನೀವು ಒಂದು ಟ್ರೇಡಿಂಗ್ ಅನಲೈಸ್ ಮಾಡಿ ಫಸ್ಟ್ ಮಾರ್ಕೆಟ್ನ, ಆಮೇಲೆ ಟ್ರೇಡ್ ಮಾಡೋಕೆ ಅದ್ರ ಟ್ರೇಡಿಂಗ್ ತಗೊಳಕ್ ಹೋಗಿ ಆಮೇಲೆ ಅದನ್ನೇ ಫಾಲೋ ಮಾಡ್ತಾ ಇರಿ ಡೈಲಿ. ಅಂಡ್ ನಿಮ್ ಪ್ಲಾನ್ ಯಾವಾಗ್ಲೂ ಮೈಂಡ್ ಸೆಟ್ ಯಾವಾಗ್ಲೂ ಗ್ರೋತ್ ಮೈಂಡ್ ಸೆಟ್ ಆಗಿರ್ಬೇಕು, ಫಿಕ್ಸ್ ಮೈಂಡ್ ಸೆಟ್ ಆಗಿರ್ಬಾರ್ದು. ಯಾವಾಗ್ಲೂ ಚಾಲೆಂಜ್ ಏನಿದೆ ಅದಕ್ಕೆ ಲೆಟ್ಸ್ ಡೂ ಇಟ್ ಅಂತ ಚಾಲೆಂಜ್ ಎಸ್ಕೇಪ್ ಮಾಡ್ಬೇಕು ಯಾವಾಗ್ಲೂ. ಅಡ್ವರ್ಸಿಟಿಯಲ್ಲಿ ಹೆಂಗ್ ಸಾಲ್ವ್ ಮಾಡ್ಬೇಕಂತ ಪ್ರಾಬ್ಲಮ್ಗೆ ಆ ಥರ ಯೋಚನೆ ಮಾಡಬೇಕು. ಎಫರ್ಟ್ಸ್ ನೀವು ಯಾವಾಗ್ಲೂ ನಿಮ್ದು ಹಾರ್ಡ್ ವರ್ಕ್ ಇರ್ಬೇಕು ಯಾವಾಗ್ಲೂ. ಟೆಕ್ನಿಕಲ್ ಅನಾಲಿಸ್ ಆಗ್ಲಿ ಫಂಡಮೆಂಟಲ್ ಆಗ್ಲಿ ಅವತ್ತು ಸ್ಟ್ರಾಂಗ್ ಇರಬೇಕು. ಅಂಡ್ ಕ್ರಿಟಿಸಿಸಮ್ ಅಂದ್ರೆ ನಿಮ್ಗೆ ಹೇಗೆ ಇಂಪ್ರೂವ್ ಮಾಡ್ಬೇಕು, ಹೇಗೆ ಇಂಪ್ರೂವ್ ಮಾಡ್ಬೇಕಂತ ಅದು ನಿಮ್ ಬುಕ್ಸ್ ಅಲ್ಲಿ ಏನ್ ಬರ್ದಿರ ಅದು ಫಾಲೋ ಮಾಡಿದ್ರೆ ನೀವು ಆಟೋಮೆಟಿಕಲಿ ಇಂಪ್ರೂವ್ ಆಗ್ತಿರ ತಾವು. ಅಂಡ್ ಬೇರೆಯವ್ರ ಸಕ್ಸಸ್ ಮೇಲೆ ನೀವು ಯಾವಾಗ್ಲೂ ಜಲಸ್ ಆಗ್ಬಾರ್ದು, ಯಾವಾಗ್ಲೂ ಓಪನ್ ಮೈಂಡೆಡ್ ಆಗಿರ್ಬೇಕು. ಇನ್ಕ್ರೆಡಿಬಲ್ ಅಂತ ಹೇಳಿ ಒಂದ್ಸಲ. ಸೊ ಮತ್ತೆ ಹೇಳಿದ್ದೆ ನಾನು ನಿಮ್ಗೆ, ಡಿಸಿಪ್ಲಿನ್ ಇಂದ ಟ್ರೇಡ್ ಯಾವಾಗ್ಲೂ ತಗೋಬೇಕಂತ. ನ್ಯೂಸ್ ಫಾಲೋ ಮಾಡಬೇಕು ಅಂಡ್ ರಿಸ್ಕ್ ರಿವಾರ್ಡ್ ರೇಷಿಯೋ ಇರ್ಬೇಕು ನಿಮ್ದು. ಅಂಡ್ ಟೇಕ್ ಪ್ರಾಫಿಟ್ ಅಂಡ್ ಸ್ಟಾಪ್ ಲಾಸ್ ಜೊತೆನೆ ನಡಿಬೇಕು ಯಾವಾಗ್ಲೂ ಮಾರ್ಕೆಟ್ ಅಲ್ಲಿ. ಅಂಡ್ ಸ್ಟ್ರಾಟಜಿಕ್ ಪ್ಲಾನ್ ಇರಬೇಕು ಗೋಲ್ಸ್ ನ ಅಚೀವ್ ಮಾಡೋಕೆ. ಅಂಡ್ ಎಮೋಷನಲಿ ಯಾವತ್ತು ಟ್ರೇಡ್ ಮಾಡಬಾರ್ದು. ರೂಮರ್ಸ್ ಯಾವತ್ತು ಅಲ್ಲಿ ಟೆಲಿಗ್ರಾಮ್ ಅಲ್ಲಿ ಸಿಗ್ನಲ್ ಸಿಕ್ತಂತ ಡೈರೆಕ್ಟ್ ಹಾಕ್ಬಿಡೋದು, ಇದೆಲ್ಲ ತಪ್ಪು ಮಾಡಬಾರ್ದು ಯಾವತ್ತು. ಸ್ವತಃದೇನೊಂದು ಟೆಕ್ನಿಕಲ್ ಅನಲೈಸ್ ಮಾಡಿ ಸ್ವತಃದ ಮೇಲೆ ಅವಲಂಬನೆ ಇರಿ ಯಾವಾಗ್ಲೂ, ಬೇರೆಯವ್ರ ಮೇಲೆ ಅವಲಂಬನೆ ಯಾವಾಗ ಇರಬಾರ್ದು. ಅಂಡ್ ಒಂದು ಟ್ರೇಡ್ ಇವಾಗ ನಿಮ್ ಪ್ರಾಫಿಟ್ ಅಲ್ಲಿ ಹೋಯ್ತಂತ ಸೇಮ್ ಅದೇ ಒಂದು ಕಮೋಡಿಟಿ ಅಥವಾ ಕರೆನ್ಸಿ ಪೇರ್ ಮೇಲೆ ಇನ್ನೊಂದು ಮ್ಯಾಕ್ಸಿಮಮ್ ಎಕ್ಸ್ಪೋಜರ್ದು ಅಂದ್ರೆ ಲಾಟ್ ಸೈಜ್ ಜಾಸ್ತಿ ಮಾಡಿ ಟ್ರೇಡ್ ತಗೋಬಾರ್ದು, ಇದೊಂದು ತಪ್ಪಾಗುತ್ತೆ. ಅಂಡ್
ಪೊಸಿಷನ್ ನೀವು ತಗೊಂಡ್ರೆ ಅದು ಲಾಸ್ ಅಲ್ಲಿ ಹೋಗ್ತಾ ಇದ್ರೆ ಕೂಡ ನೀವು ಸ್ಟಾಪ್ ಲಾಸ್ ಇಟ್ಟಿರ್ಬೇಕು ಯಾವಾಗಲೂ. ಅದೇ ಪ್ಯಾನಿಕ್ ಆಗ್ಬಾರ್ದು ನೋಡಿ. ಇದೆಲ್ಲ ಎಮೋಷನಲಿ ಒಂಥರ ನಿಮಗೆ ಡಿಪ್ರೆಷನ್ ಅಲ್ಲಿ ತಳ್ಳುತ್ತೆ ಇದೆಲ್ಲ. ಸೊ ಯಾವಾಗ್ಲೂ ಇದರಿಂದ ಹೊರಗಡೆ ಇರ್ಬೇಕು ನೀವು. ಅಂಡ್ ಲಾಗ್ ಮೇಂಟೈನ್ ಮಾಡಿ, ಅದೇ ಇದೆ ನಿಮ್ ಬುಕ್ಸ್ ಮೇಂಟೈನ್ ಮಾಡಿ, ಎಮೋಷನ್ ಟೇಕ್ ಟಾರ್ಗೆಟ್ ಮಾಡಿ ಅಂಡ್ ಅದಕ್ಕೆ ಅಚೀವ್ ಮಾಡ್ತಾ ಇರಿ ಅಷ್ಟೇ. ಸೊ ಇವಾಗ ನಾವು ನೋಡ್ತಾ ಇದೀವಿ ಆಕ್ಚುಲಿ ಪವರ್ಫುಲ್ ಮೈಂಡ್ ಸೆಟ್ ಹೇಗಿರ್ಬೇಕಂತ. ಫಸ್ಟ್ ಏನಿದೆ ಪ್ಲಾನಿಂಗ್ ಹೇಳಿದೆ ನಿಮ್ಗೆ. ಮಾರ್ಕೆಟ್ ಸೆಲೆಕ್ಷನ್ ನೀವು ಯಾವ್ದ್ರಲ್ಲಿ ಮಾಡ್ತಾ ಇದ್ದೀರಾ, ನೀವು ಯಾವ್ದ್ರಲ್ಲಿ ಜಾಸ್ತಿ ಎನಲೈಸ್ ಮಾಡಿದ್ದೀರಾ, ಫಂಡಮೆಂಟಲ್ ಅಂಡ್ ಟೆಕ್ನಿಕಲ್, ನೀವು ಕಮೋಡಿಟಿಯಲ್ಲಿ ಮಾಡಿದ್ದೀರಾ ಅಥವಾ ಕರೆನ್ಸಿ ಪೇರ್ ಮೇಲೆ ಮಾಡಿದ್ದೀರಾ, ಅದು ಫಸ್ಟ್ ನಿಮ್ದು ಏನ್ ಸ್ಟ್ರೆಂತ್ ಇದೆ ಅದಕ್ಕೆ ನೀವು ಅದರ ಮೇಲೆ ನೀವು ಟ್ರೇಡಿಂಗ್ ಮಾಡಿ. ಮತ್ತೆ ಟ್ರೇಡಿಂಗ್ ಮಾಡೋ ಮುಂಚೆ ವಾಚ್ ಮಾಡಿ ಮಾರ್ಕೆಟ್ಗೆ ಅಂಡ್ ವೇಟ್ ಮಾಡಿ. ನಿಮ್ದು ಯಾವಾಗ ನೀವೇನ್ ಅನ್ಕೊಂಡಿದ್ದೀರಾ ಮಾರ್ಕೆಟ್ ಆ ಸ್ಟೇಜ್ ಅಲ್ಲಿ ಬರೋವರೆಗೂ ವೇಟ್ ಮಾಡಿ. ಬಂದ ತಕ್ಷಣ ನಿಮ್ದು ಅನಲೈಸ್ ಏನಿದೆ ಅದು ಟೇಕ್ ಪ್ರಾಫಿಟ್ ಸ್ಟಾಪ್ ಲಾಸ್ ಜೊತೆ ನಿಮ್ ಟ್ರೇಡ್ ಎಕ್ಸಿಕ್ಯೂಟ್ ಮಾಡಿ. ಯಾವಾಗ್ಲೂ ಫೋಮೋ ಅವಾಯ್ಡ್ ಮಾಡಿ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅದಕ್ಕೆ ಅವಾಯ್ಡ್ ಮಾಡಿ. ಮಿಸ್ ಆದ್ರೆ ಆಯ್ತು, ಇನ್ನೊಂದು ಚಾನ್ಸ್ ಕೊಡುತ್ತೆ ಮಾರ್ಕೆಟ್ ನಿಮ್ಗೆ. ಯಾವತ್ತು ಮಾರ್ಕೆಟ್ ಏನ್ ಬಂದಾಗಲ್ಲ. ಅಂಡ್ ಎಂಟ್ರಿ ಮಾಡುವಾಗ ಯಾವಾಗ್ಲೂ ಚೆಕ್ ಲಿಸ್ಟ್ ಮಾಡ್ಕೊಳ್ಳಿ. ನೀವೇನ್ ಬರ್ದಿದ್ದೀರಾ ಡೈರಿಯಲ್ಲಿ, ನೀವು ಅದನ್ನ ಫಾಲೋ ಮಾಡ್ತಿದ್ದೀರಾ ಎಲ್ಲ ಟಿಕ್ ಮಾಡ್ಕೊಳ್ಳಿ ಒಂದ್ಸಲ. ಅಂಡ್ ಮ್ಯಾನೇಜ್ ಮಾಡಿ. ನೀವು ಅರ್ಲಿ ಎಕ್ಸಿಟ್ ಮಾಡ್ತಾ ಇದ್ದೀರಾ ಅಥವಾ ಸ್ಟಾಪ್ ಏನ್ ನೀವು ಟ್ರೇಡಿಂಗ್ ಯಾವಾಗ ಸ್ಟಾಪ್ ಮಾಡಬೇಕಿತ್ತು ಮಾಡ್ತಾ ಇಲ್ವಾ, ಅಥವಾ ಪ್ರಾಕ್ಟಿಕಲಿ ನೀವು ಪಾರ್ಷಿಯಲಿ ಟ್ರೇಡ್ ಕ್ಲೋಸ್ ಮಾಡ್ತಾ ಇದೀರಾ, ಹಾಫ್ ಪ್ರಾಫಿಟ್ ಆಯ್ತು ಅರ್ಲಿ ಕ್ಲೋಸ್ ಮಾಡ್ತಾ ಇದ್ದೀರಾ, ಅಥವಾ ಒಂದೇ ಟ್ರೇಡ್ ಇವಾಗ ನಡೀತಾ ಇದೆ ಅದರಲ್ಲೇ ಇನ್ನೊಂದು ಟ್ರೇಡ್ ಆಗ್ತಾ ಇದ್ದೀರಾ ಸೇಮ್ ಅದರಲ್ಲೇ ಅದೇ ಕಮೋಡಿಟಿ ಅಥವಾ ಕರೆನ್ಸಿ ಪೇರಲ್ಲಿ, ಅಥವಾ ನ್ಯೂಸ್ ಫಾಲೋ ಮಾಡ್ತಿದ್ದೀರಾ ಇಲ್ವೋ. ಇದೆಲ್ಲ ನೀವು ಒಂದು ಟ್ರೇಡಿಂಗ್ ಮೈಂಡ್ ಸೆಟ್ ಅಲ್ಲಿ ಒಂದು ಫಾಲೋ ಮಾಡೋದಿದೆ ಡಿಸಿಪ್ಲಿನ್ ಟ್ರೇಡರ್ ಆಗೋಕೆ. ಅಂಡ್ ಎಕ್ಸಿಟ್ ಅಲ್ಲಿ ಪೋಸ್ಟ್ ಟ್ರೇಡ್ ಎಮೋಷನ್ ಅಂದ್ರೆ ಇವಾಗ ನೀವು ಟ್ರೇಡ್ ಮಾಡ್ತಾ ಇದ್ದೀರಾ ಅಂದ್ರೆ ಇವಾಗ ನಿಮ್ಗೆ ಲಾಸ್ ಆಗ್ತಾ ಇದೆ ಅಂದ್ರೆ ನೀವು ಎಮೋಷನಲಿ ಡಿಪ್ರೆಸ್ ಆಗ್ಬಾರ್ದು. ಯಾವತ್ತು ಅವಾಯ್ಡ್ ಓವರ್ ಟ್ರೇಡಿಂಗ್ ಮಾಡ್ಬೇಕು. ಇದಕ್ಕೆ ಏನ್ ಇವತ್ತು $10 ಪ್ರಾಫಿಟ್ ಆಯ್ತಂದ್ರೆ ಅಷ್ಟೇ ನಮ್ ಟ್ರೇಡ್ ಇವತ್ತೇ ಇಲ್ಲೇ ಕ್ಲೋಸ್ ಮಾಡ್ಬೇಕು ನೀವು. ಅದೇ ನಾವು ಓವರ್ ಟ್ರೇಡಿಂಗ್ ನ ಯಾವಾಗ್ಲೂ ಅವಾಯ್ಡ್ ಮಾಡ್ಬೇಕು. ಓವರ್ ಟ್ರೇಡಿಂಗ್ ಅಂದ್ರೆ ಇವಾಗ ನೀವು ಡೈಲಿ ಪ್ರಾಫಿಟ್ ನಿಮ್ದು ಏನಿದೆ $10 ನೀವು ಪ್ರಾಫಿಟ್ ಮಾಡಿ ನೀವು ಟ್ರೇಡಿಂಗ್ ಕ್ಲೋಸ್ ಮಾಡ್ಬೇಕಂತ ಅನ್ಕೊಂಡಿದೀರಾ, ಬಟ್ ನಿಮ್ಗೆ ಜಾಸ್ತಿ ಪ್ರಾಫಿಟ್ ಆಗ್ತಾ ಇದೆ ಅಂತ ನೀವು ಟ್ರೇಡಿಂಗ್ ಸ್ಟಾಪ್ ಮಾಡಲ್ಲ, ನೀವು ಕಂಟಿನ್ಯೂವೇ ಮಾಡ್ತಾ ಇರ್ತೀರಾ. ಇದಕ್ಕೆ ಓವರ್ ಟ್ರೇಡಿಂಗ್ ಹೇಳ್ತಾರೆ. ಇದನ್ನ ಅವಾಯ್ಡ್ ಮಾಡಬೇಕು. ಅಂಡ್ ಚೇಸಿಂಗ್ ಪ್ರೈಸ್ ಆಫ್ಟರ್ ಲಾಸ್ ಅಂದ್ರೆ ಇವಾಗ ನೀವು ಅನ್ಕೊಳ್ಳಿ ನಿಮಗೆ ಲಾಸ್ ಆಗ್ತಾ ಇದೆ, ಲಾಸ್ ಆಯ್ತು ಟ್ರೇಡ್ ಅಲ್ಲಿ, ಅದಕ್ಕೆ ರಿಕವರ್ ಮಾಡ್ಬೇಕಂತ ನೀವು ಮತ್ತೆ ಟ್ರೇಡ್ ಆಗ್ತಾ ಇದ್ದೀರಾ. ಇದು ಯಾವಾಗ್ಲೂ ಮಾಡಬಾರ್ದು. ನೀವು ಒಂದ್ಸಲ ಟ್ರೇಡ್ ಲಾಸ್ ಆಯ್ತಂದ್ರೆ ನೀವು ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ ನಿಮ್ದು ಒಂದು ಅನಲೈಸ್ ಮಾಡಿ ಮತ್ತೆ ಬೇರೆ ಟ್ರೇಡ್ ಅಲ್ಲಿ ಫೋಕಸ್ ಮಾಡಬೇಕು. ನಿಮ್ ಲಾಸ್ ರಿಕವರ್ ಮಾಡೋದು ನಿಮ್ದು ಯಾವಾಗ್ಲೂ ಏಮ್ ಇರಬಾರ್ದು. ಅಂಡ್ ರಿವ್ಯೂ ಮತ್ತೆ ಇಂಪ್ರೂವ್ಮೆಂಟ್ ಮಾಡ್ಬೇಕು. ಯಾವಾಗ್ಲೂ ನೀವೇನ್ ಪರ್ಫಾರ್ಮೆನ್ಸ್ ಮಾಡಿದೀರಾ ಇವತ್ತಿನ ದಿನ ಅದನ್ನ ಆಡಿಟ್ ಮಾಡ್ಬೇಕು, ಸ್ವತಃನೇ ಆಡಿಟ್ ಮಾಡ್ಬೇಕು. ಇವತ್ತೇನ್ ಟ್ರೇಡ್ ತಗೊಂಡಿನ ತಪ್ಪಿದ್ಯಾ ಸರಿ ಇದೆಯಾ, ಏನ್ ಸ್ಟಾಪ್ ಲಾಸ್ ಇಟ್ಟಿದ್ದೆ ಅದು ಸರಿ ಇದೆಯಾ, ಟೇಕ್ ಪ್ರಾಫಿಟ್ ಏನ್ ಇಟ್ಟಿದೆ ಇದು ಸರಿ ಇದೆ, ಇನ್ನೂ ಆಗ್ಬೋದಿತ್ತ ಪ್ರಾಫಿಟ್ ನಾನು. ಇದೆಲ್ಲ ಜರ್ನಲ್ ಅಲ್ಲಿ ಏನ್ ಮೇಂಟೈನ್ ಮಾಡ್ತೀರಾ ಟ್ರೇಡ್ ನಿಮ್ದು ಅದನ್ನ ಒಂದ್ಸಲ ರಿವ್ಯೂ ಮಾಡಿ 2 ಸಲ. ಇದೆಲ್ಲಾನೇ ಒಂದು ಪವರ್ಫುಲ್ ಟ್ರೇಡಿಂಗ್ ಮೈಂಡ್ ಸೆಟ್. ಇದೆಲ್ಲ ನಿಯಮ ಇದೆ ಒಂದು ಸ್ಟಾರ್ಟಿಂಗ್ ಇಂದ ಏನ್ ಹೇಳಿದೆ ಅದು ಸಿಸ್ಟಮ್ದು. ಮತ್ತೆ ಇನ್ನು ಎಂಡ್ ಅಲ್ಲಿ ಒಂದು ನನ್ನ ಕಡೆಯಿಂದ ಒಂದು ಟಿಪ್ ಹೇಳಕ್ ಇಷ್ಟಪಡ್ತೀನಿ ನಿಮ್ಗೆ. ಇವಾಗ ಅನ್ಕೊಳ್ಳಿ ನೀವು ಒಂದು ನ್ಯೂ ಕಮರ್ ಇದ್ದೀರಾ, ನೀವು ಹೊಸ ಟ್ರೇಡಿಂಗ್ ಮಾಡ್ತಾ ಇದ್ದೀರಾ, ನಿಮಗೆ ಲಾಸ್ ಆಗ್ತಾ ಇದೆ. ಸೊ ಲಾಸ್ ಆದಾಗ ನಿಮ್ದು ಲಾಟ್ ಸೈಜ್ ಯಾವಾಗ್ಲೂ ಇನ್ಕ್ರೀಸ್ ಮಾಡಕ್ ಹೋಗ್ಬೇಡಿ. ಇವಾಗ ಲಾಸ್ ಆಯ್ತು, ನೀವು 0.01 ಅಲ್ಲಿ ಟ್ರೇಡ್ ಮಾಡ್ತಾ ಇದ್ರೆ $10 ಲಾಸ್ ಆಯ್ತು. ಸೊ ಮತ್ತೆ ನೀವು ನಿಮ್ದು ಲಾಟ್ ಸೈಜ್ ಇನ್ಕ್ರೀಸ್ ಮಾಡಿದ್ರಿ, ಕವರ್ ಮಾಡಕ್ ಹೋದ್ರಿ ನಿಮ್ದು ಲಾಸ್, ಸೊ ಅದು ಇನ್ನೂ ಲಾಸ್ ಆಗುತ್ತೆ. ಅದು ಮಾಡಬಾರ್ದು ನೀವು. ಮತ್ತೆ ನಿಮ್ಗೆ ಲಾಸ್ ಆದಾಗ ನೀವೇ ಅದ್ರ ರೆಸ್ಪಾನ್ಸಿಬಿಲಿಟಿ ನೀವೇ ತಗೋಬೇಕು. ಬೇರೆಯವ್ರ ಕಾಲ್ಸ್ ತಗೊಂಡು ನಾವು ಲಾಸ್ ಮಾಡಿದ್ವಿ ಹಾಗೆ ಅನ್ಕೋಬಾರ್ದು. ಯಾವಾಗ್ಲೂ ನೀವು ಸ್ವತಃ ಅನಲೈಸ್ ಮಾಡಿ ಆಮೇಲೆ ನೀವು ಟ್ರೇಡ್ ತಗೋಬೇಕು. ಬೇರೆ ಎಲ್ಲಿ ಟೆಲಿಗ್ರಾಮ್ ಅಲ್ಲಿ ಸಿಕ್ತು ಅಥವಾ ಬೇರೆ ಯಾರೋ ಹೇಳಿದ್ರು, ನನ್ನ ಫ್ರೆಂಡ್ ಹೇಳಿದ್ರು, ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು ಅಂತ ಅವ್ರ ಕಡೆಯಿಂದ ಬೇರೆಯವ್ರು ನೀವು ಯಾವಾಗ ಇದು ತಗೊಳಕ್ ಟ್ರೈ ಮಾಡ್ತೀರಾ ಅಲ್ವಾ ನೀವು ಬೇರೆಯವ್ರದ್ದು ಅಭಿಪ್ರಾಯ, ಅವಾಗ ಯಾವಾಗ್ಲೂ ನಿಮ್ಗೆ ತಪ್ಪೇ ಆಗುತ್ತೆ. ಸೊ ಸ್ವತಃನೇ ಟ್ರೇಡ್ ಮಾಡ್ತೀರಾ ಸ್ವತಃನೇ. ಸೊ ಅನಲೈಸ್ ಕೂಡ ಸ್ವತಃನೇ ಮಾಡಿ. ಸೊ ಇನ್ನೊಂದು ಏನಿದೆ ಅಂದ್ರೆ ಯಾವಾಗ್ಲೂ ಹಾರ್ಶ್ ಆಗ್ಬಾರ್ದು ಸ್ವತಃ ಮೇಲೆ. ನಾನ್ ಇವತ್ತು ಲಾಸ್ ಆಯ್ತು ಅಂತ ಡಿಪ್ರೆಷನ್ ಅಲ್ಲಿ ಹೋಗ್ಬಾರ್ದು. ಅಂಡ್ ಸ್ವತಃ ಮೇಲೆ ಒಂದು ಸಿಟ್ ಮಾಡ್ಕೋಬಾರ್ದು. ಯಾವಾಗ್ಲೂ ಒಂದು ಲಾಸ್ ಆಯ್ತಂದ್ರೆ ಸ್ವಲ್ಪ ಟ್ರೇಡಿಂಗ್ ಸ್ಟಾಪ್ ಮಾಡಿ ಅಂಡ್
ಸ್ವತಃಕ್ಕೆ ಒಂದು ಕ್ವಶನ್ ಮಾಡಿ, ನಾ ಸರಿ ಮಾಡಿದ್ನ ಇಲ್ವೋ. ನೀವು ಯಾವಾಗ ಸರಿ ಇರ್ತೀರಾ ನೀವು, ಆದ್ರೂ ಒಂದೊಂದ್ಸಲ ನಿಮ್ ಟ್ರೇಡ್ ಏನಿರುತ್ತೆ ಲಾಸ್ ಅಲ್ಲಿ ಬುಕ್ ಆಗೇ ಆಗುತ್ತೆ. ಇದಾಗುತ್ತೆ ಎಲ್ಲರ ಜೊತೆನು. ಬಟ್ ಅದರಿಂದ ಬೌನ್ಸ್ ಬ್ಯಾಕ್ ಹೇಗ್ ಮಾಡೋದಂದ್ರೆ, ನೀವು ಏನ್ ಮೇಂಟೈನ್ ಮಾಡಿದ್ರೆ ನಿಮ್ದು ಯಾವ ಫಂಡಮೆಂಟಲ್ ರೈಟ್ ಇರುತ್ತೆ, ಮತ್ತೆ ನೀವು ಬೌನ್ಸ್ ಬ್ಯಾಕ್ ಮಾಡಿದಾಗ ನಿಮ್ಗೆ ಮತ್ತೆ ಪ್ರಾಫಿಟ್ ಆಗೇ ಆಗುತ್ತೆ. ಅಂಡ್ ಇದರಲ್ಲಿ ನಿಮ್ಗೆ ವಿನ್ ಯಾವಾಗ ಆಗುತ್ತೆ ನಿಮ್ದು, ಇವಾಗ ಅನ್ಕೊಳ್ಳಿ ನಿಮ್ಗೆ ಪ್ರಾಫಿಟ್ ಆಗ್ತಾ ಇದೆ, ಸೇಮ್ ನೀವು ಲಾಟ್ ಸೈಜ್ ಇನ್ಕ್ರೀಸ್ ಮಾಡಕ್ ಹೋಗ್ಬಾರ್ದು. ಅಂಡ್ ಟಿಕ್ ಏನ್ ರಾಂಗ್ ಆಗಿದೆ ಅದಕ್ಕೆ ನೀವು ಇವಾಗ ಪ್ರಾಫಿಟ್, ಇವಾಗ ಅನ್ಕೊಳ್ಳಿ ಒಂದಿನ ನೀವು ಪ್ರಾಫಿಟ್ ಮಾಡಿದೀರ $10, ಸೊ ನೀವು ಡೈಲಿ ಅದೇ ಪ್ರಾಫಿಟ್ ಮಾಡ್ತಾ ಇರಕ್ ಆಗಲ್ಲ. ಯಾವಾಗ್ಲೂ ಒಂದು ಟ್ರೇಡರ್ ಡೈಲಿ 100% ಯಾವಾಗ್ಲೂ ಪ್ರಾಫಿಟ್ ಕೊಡಕ್ ಆಗಲ್ಲ, ಯಾವಾಗ ಲಾಸ್ ಆಗೇ ಆಗುತ್ತೆ. ಸೊ ಅದೊಂದು ತಲೆಯಲ್ಲಿ ಇರ್ಬೇಕು. ಯಾವಾಗ್ಲೂ ಲಾಸ್ ಆಯ್ತಂದ್ರೆ ಮತ್ತೆ ಟ್ರೈ ಮಾಡ್ಬೋದು ನೀವು. ಹಾಗೆ ಯಾವಾಗ್ಲೂ ನೆವರ್ ಗಿವ್ ಅಪ್ ಆಟಿಟ್ಯೂಡ್ ಇರ್ಬೇಕಂತ. ಅಂಡ್ ಏನ್ ನೀವು ಟ್ರೇಡ್ ಏನ್ ನೀವು ಡೈಲಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ರೆ ಟ್ರೇಡ್, ಅದ್ರ ಮೇಲೆ ಒಂದು ಕ್ರಿಟಿಕಲ್ ಐ ಮೇಂಟೈನ್ ಮಾಡ್ತಾ ಇರಿ. ಏನ್ ನೀವು ಟ್ರೇಡ್ ತಗೊಂಡಿದ್ರ ಸರಿ ಪೊಸಿಷನ್ ಇದೆಯಾ ನಿಮ್ದು, ಏನ್ ಮಾರ್ಕೆಟ್ ಕಂಡೀಷನ್ ಏನಿದೆ ಆ ತರ. ಅಂಡ್ ಏನ್ ಪ್ರಾಫಿಟ್ ಆಗ್ತಾ ಇದೆ ನಿಮ್ದು ಒಂದು ಟಾರ್ಗೆಟ್ ಮಾಡ್ಕೊಳ್ಳಿ. ನನಗೆ 15 ದಿನದಲ್ಲ ವಿಡ್ರಾಲ್ ಮಾಡ್ತಾ ಇದೀನಿ, ಏನ್ ಪ್ರಾಫಿಟ್ ಆಗಿದೆ, ಇಲ್ಲ ಒಂದು ವಾರದಲ್ಲ ವಿಡ್ರಾಲ್ ಮಾಡ್ತಾ ಇದೀನಿ ಪ್ರಾಫಿಟ್ಸ್. ಹಾಗೆ ನೀವೇನ್ ಪ್ರಾಫಿಟ್ ಮಾಡ್ತೀರಾ ಅದ್ರ ವಿಡ್ರಾ ಮಾಡ್ತಾ ಇರಿ. ಯಾಕಂದ್ರೆ ನಿಮ್ದು ಅಕೌಂಟ್ ಅಲ್ಲಿ ನೀವೇನ್ ಪ್ರಾಫಿಟ್ ಮಾಡ್ತಾ ಇದೀರಲ್ವಾ, ಸೊ ಒಂದ್ಸಲ ನಿಮಗೆ ಗ್ರೀಡ್ ಆದ್ರೆ ನಿಮ್ದೆಲ್ಲ ಅಕೌಂಟ್ ಪೂರ್ತಿ ನೀವು ಖಾಲಿ ಮಾಡ್ತೀರಾ. ಸೊ ಅದಕ್ಕೆ ನೀವೇನ್ ಇವಾಗ ಡೈಲಿ ಪ್ರಾಫಿಟ್ ಮಾಡ್ತಾ ಇದೀರಾ, ನೀವೊಂದು ಟಾರ್ಗೆಟ್ ಇಟ್ಕೊಳ್ಳಿ, ನಾ 15 ದಿನದಲ್ಲಿ ವಿಡ್ರಾ ಮಾಡ್ತೀನಿ ನನ್ನ ಪ್ರಾಫಿಟ್ ಅಂತ. 15 ದಿನದಲ್ಲಿ ವಿಡ್ರಾ ಮಾಡಿ, ಇಲ್ಲ 1 ಮಂತ್ ನಿಮ್ದೇನ್ ಇದೆ 1 ಮಂತ್ ಅಲ್ಲಿ ವಿಡ್ರಾ ಮಾಡ್ತೀರಾ ಅಂದ್ರೆ ವಿಡ್ರಾ ಮಾಡ್ಕೊಳ್ಳಿ ಪ್ರಾಫಿಟ್. ಆವಾಗಲೇ ಜಾಸ್ತಿ ಟ್ರೇಡಿಂಗ್ ಮಾಡ್ತಾ ಮಾಡ್ತಾ ಇದು ಮಾಡ್ಕೋಬೇಡಿ. ಅಂಡ್ ಟ್ರೇಡಿಂಗ್ ಏನಿದೆ ನಿಮ್ದು ಟೈಮ್, ಒಂದು ಇವಾಗ ಬಂದ ತಕ್ಷಣ ನಿಮಗೆ ಕಲ್ತು 1-2 ದಿನ ಕಲ್ತು ನೀವೇನ್ ಪ್ರಾಫಿಟ್ ತಗೊಳ್ಳೋ ಸ್ಟಾರ್ಟ್ ಆಗಲ್ಲ. ಇದು ಆಕ್ಚುಲಿ ಇದಕ್ಕೆ ಟೈಮ್ ಬೇಕಾಗಿರುತ್ತೆ, ಒಂದು ಸರ್ಟನ್ ಎಫರ್ಟ್ ಬೇಕಾಗಿರುತ್ತೆ. ಇದೆಲ್ಲ ಕಲಿಯೋಕ್ ಸ್ವಲ್ಪ ಟೈಮ್ ಆಗುತ್ತೆ. ಇವಾಗ ಬಂದ ತಕ್ಷಣ ನಾ ಒಂದು 1 ವೀಕ್ ವಿಡಿಯೋ ನೋಡಿದೆ ಯೂಟ್ಯೂಬ್ ಅಲ್ಲಿ, ಆಗೋಯ್ತು ನಾನು ಪ್ರಾಫಿಟ್ ಬರೋ ಸ್ಟಾರ್ಟ್ ಆಗುತ್ತೆ, ಹಾಗೆ ಯಾವತ್ತೂ ಆಗಲ್ಲ. ಇದೆಲ್ಲ ರಾಂಗ್ ಇದೆ ಆಕ್ಚುಲಿ. ಸೊ ನೀವು ಯಾವಾಗ ಫಂಡಮೆಂಟಲ್ ನಿಮ್ ಸ್ಟ್ರಾಂಗ್ ಇಡ್ತೀರಾ, ಸ್ವತಃ ಮೈಂಡ್ ಸೆಟ್ ಯಾವಾಗ ಸ್ಟ್ರಾಂಗ್ ಇಡ್ತೀರಾ, ನೀವೇನ್ ತಪ್ಪು ಮಾಡಿದೀರಾ ಅದ್ರ ಮೇಲೆ ನೀವೇ ಬೌನ್ಸ್ ಬ್ಯಾಕ್ ಮಾಡಬೇಕಾಗುತ್ತೆ. ಅವಾಗಲೇ ನಿಮ್ದು ಟ್ರೇಡಿಂಗ್ ಯಾವಾಗ್ಲೂ ಒಂದು ನೀವು ಸಕ್ಸಸ್ಫುಲ್ ಟ್ರೇಡರ್ ತರ ಒಂದು ಮೈಂಡ್ ಸೆಟ್ ಡೆವಲಪ್ ಮಾಡ್ಬೋದು ನೀವು ಡಿಸಿಪ್ಲಿನ್ ಜೊತೆ. ಅಂಡ್ ನೆಕ್ಸ್ಟ್ ಏನಿದೆ ಅಂದ್ರೆ ಸೊ ನಮ್ದು ಇವತ್ತಿಂದ ಏನು ಟ್ರೇಡಿಂಗ್ ಮೈಂಡ್ ಸೆಟ್ ಏನ್ ವೆಬಿನಾರ್ ಇತ್ತು ಇವತ್ತು, ನಿಮ್ಗೆ ಏನಾದ್ರು ಕ್ವೆರಿ ಅಥವಾ ಏನೋ ಕ್ವಶನ್ಸ್ ಇದ್ರೆ ಇಂಟರಾಕ್ಷನ್ ಸೆಕ್ಷನ್ ಅಲ್ಲಿ ನೀವು ಬರ್ದಿ ನನಗೆ ಮೆಸೇಜ್ ಮಾಡ್ಬೋದು, ಅಥವಾ ನೀವು ಅನ್ಮ್ಯೂಟ್ ಮಾಡಿ ಕ್ವಶನ್ ಕೇಳ್ಬೋದು ತಾವು, ಇಲ್ಲಾಂದ್ರೆ ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡ್ಬೋದು. ಜಯಪ್ರಕಾಶ್ ಅವರು ಕ್ವಶನ್ ಮಾಡಿದ್ದಾರೆ. Most times it becomes difficult to follow the said trading rules. Why is it so? Is it because of emotional factor? Yes sir, ಇದು ಆಕ್ಚುಲಿ ಎಮೋಷನಲ್. ಇವಾಗ ನಾ ಏನ್ ಹೇಳಿದೀನಿ ನಿಮ್ಗೆ ವಿಡಿಯೋ ಎಲ್ಲ ಅಂದ್ರೆ, ಟ್ರೇಡಿಂಗ್ ಮೈಂಡ್ ಸೆಟ್ ಹೇಗಿರ್ಬೇಕಂದ್ರೆ ಇದು ಈಸಿ ಇರಲ್ಲ ಯಾವಾಗ್ಲೂ, ಇದು ತುಂಬಾ ಹಾರ್ಡ್ ಇದೆ ಫಾಲೋ ಮಾಡೋಕೆ. ಸೊ ನೀವೇನ್ ಫಾಲೋ ಮಾಡ್ತಾ ಇದ್ರಲ್ವಾ, ನಿಮ್ದು ಅನಾಲಿಸ್ ನಾ ನೋಡಿದೀನಿ ಆಕ್ಚುಲಿ, ನೀವು ನಂದೇ ಕಸ್ಟಮರ್ ಇದ್ದೀರಾ. ಸೊ ನೀವು ಅನಲೈಸ್ ಒಳ್ಳೆ ಮಾಡ್ಬೋದು ನೀವು, ಬಟ್ ನಿಮ್ದು ಎಮೋಷನಲ್ ಮೇಲೆ ಕಂಟ್ರೋಲ್ ಇಲ್ಲ ಅಂದ್ರೆ ನಿಮ್ದು ಒಳ್ಳೆ ಟ್ರೇಡ್ ಕೂಡ ಯಾವಾಗ್ಲೂ ಲಾಸ್ ಅಲ್ಲಿ ಹೋಗ್ಬೋದು ಯಾವಾಗ್ಲೂ. ಸೊ ಅದೇ ಡಿಫಿಕಲ್ಟ್ ಫಾಲೋ ಇದೆ ಅಂದ್ರೆ, ನೀವು ಚೆಕ್ ಲಿಸ್ಟ್ ಏನ್ ಮಾಡಿದಿರಲ್ವಾ ಅದ್ರ ಪ್ರಕಾರನೇ ನಡೆಯೋದು ಯಾವಾಗ್ಲೂ 100% ಟ್ರೈ ಮಾಡಿ. ಯಾಕಂದ್ರೆ ಅದೇ ನಿಮಗೊಂದು ಒಳ್ಳೆ ಟ್ರೇಡರ್ ಆಗಿ ಇರೋಕೆ ಒಂದು ಮಾರ್ಗದರ್ಶನ ತರ ಅದು ಆಕ್ಚುಲಿ. ಅದಕ್ಕೆ ಇವತ್ತಿಂದ ನಾನೇ ಸೆಲೆಕ್ಟ್ ಮಾಡಿದೆ ಆಕ್ಚುಲಿ ಇದು ಒಂದು ಟಾಪಿಕ್. ಯಾಕಂದ್ರೆ ಮೋಸ್ಟ್ ಆಫ್ ದ ಟ್ರೇಡರ್ಸ್ ಏನಿರ್ತಾರೆ ಅವ್ರಿಗೆ ಇಷ್ಟೊಂದು ಆಕ್ಚುಲಿ ಟ್ರೇಡಿಂಗ್ ಮೈಂಡ್ ಸೆಟ್ ಈಗ ಕೂಡ ಇರ್ಬೇಕಂತ ಏನ್ ಗೊತ್ತೇ ಇರಲ್ಲ. ಅದಕ್ಕೆ ನಾ ಆಕ್ಚುಲಿ ಸೆಲೆಕ್ಟ್ ಮಾಡಿದೆ, ಇದೆಲ್ಲ ನಿಮಗೆ ಹೇಳಿದ್ದೀನಿ ಆಕ್ಚುಲಿ. ಇದನ್ನೇ ಫಾಲೋ ಮಾಡಿ ಅಂಡ್ ನಿಮ್ಗೆ ಖಂಡಿತ ರಿಸಲ್ಟ್ ಸಿಗುತ್ತೆ ಇದರಲ್ಲಿ. ಮತ್ತೆ ಥ್ಯಾಂಕ್ ಯು ಜಯಪ್ರಕಾಶ್ ಅವರೇ ಕ್ವಶನ್ ಮಾಡಿದಕ್ಕೆ. ಐ ಹೋಪ್ ನಿಮ್ಗೆ ಆನ್ಸರ್ ಸಿಕ್ಕಿರ್ಬೋದಂತ ಅನ್ಕೋತೀನಿ. ಅಂಡ್ ಥ್ಯಾಂಕ್ ಯು ಜಯಪ್ರಕಾಶ್ ಅವರೇ. ಅಂಡ್ ಲೋಹಿತ್ ಅವ್ರಿಗೂ ಥ್ಯಾಂಕ್ ಯು. ಅಂಡ್ ಇನ್ನೂ ಯಾರದ ಕ್ವಶನ್ ಇದೆಯಾ ಏನಾದ್ರು? ಬೇರೆ ಏನು ಕ್ವಶನ್ ಇಲ್ಲ ಅಂತ ಅನ್ಕೋತೀನಿ. ಅಂಡ್ ಎಲ್ರಿಗೂ ಥ್ಯಾಂಕ್ಸ್ ಈ ವೆಬಿನಾರ್ ಜಾಯಿನ್ ಮಾಡಿದಕ್ಕೆ. ನಾನು ಹೋಪ್ ಮಾಡ್ತೀನಿ ನೀವೇನೋ ಹೊಸ ಕಲ್ತಿರ್ಬೇಕಂತ ವೆಬಿನಾರ್ ಅಲ್ಲಿ. ಥ್ಯಾಂಕ್ ಯು ಮತ್ತೊಂದ್ಸಲ ಜಾಯಿನ್ ಮಾಡಿದಕ್ಕೆ. ಅಂಡ್ ನಮ್ದು ಇವಾಗ ಆಕ್ಚುಲಿ ನ್ಯೂ ಕಮರ್ಸ್ ಏನಿದ್ದಾರೆ ಎಮ್ ಟ್ರೇಡಿಂಗ್ ಅಲ್ಲಿ, ಅವ್ರಿಗೋಸ್ಕರ ಕಲಿಯೋಕೆ $30 ನೋ ಡೆಪಾಸಿಟ್ ಬೋನಸ್ ಕೂಡ ಸಿಗ್ತಾ ಇದೆ, ನೀವು ಅರ್ನ್ ಮಾಡ್ಬೋದು. ಅಟೆಂಡಿಂಗ್ ವೆಬಿನಾರ್
ಅಟೆಂಡ್ ಮಾಡಿದಕ್ಕೆ ಕೂಡ $30 ನಿಮಗೆ ಬೋನಸ್ ಸಿಗ್ತಾ ಇದೆ. ನೋ ಡೆಪಾಸಿಟ್ ಬೋನಸ್ ಆಕ್ಚುಲಿ. ಇದನ್ನ ತಾವು ಯೂಸ್ ಮಾಡ್ಬೋದು ಟ್ರೇಡಿಂಗ್ ಸಲುವಾಗಿ ಸ್ವತಃ. ಆ್ಯಂಡ್ ನೆಕ್ಸ್ಟ್ ಏನಿದೆ ಅಂದರೆ ನಮ್ಮದು ಆ್ಯಕ್ಚುಲಿ ಮಂತ್ಲಿ ಯಾವಾಗಲೂ ಪರ್ ವೀಕ್ ವೆಬಿನಾರ್ ನಡೀತಾ ಇರುತ್ತೆ ನಮ್ಮದು. ಅದನ್ನೇ ಯಾರು ಡೈಲಿ ಅಟೆಂಡ್ ಮಾಡ್ತಿರ್ತಾರೆ ಎಮ್ ಟ್ರೇಡಿಂಗ್ ವೆಬಿನಾರ್, ಅವ್ರಿಗೋಸ್ಕರ ಎಮ್ ಟ್ರೇಡಿಂಗ್ ಕಡೆಯಿಂದ ಮಂತ್ಲಿ ಲಕ್ಕಿ ಡ್ರಾ ಇರುತ್ತೆ ನಮ್ಮದು. ಸೊ ಅದರಲ್ಲಿ ವಿನರ್ ಅನೌನ್ಸ್ ಮಾಡ್ತಾ ಇದ್ದೀನಿ ನಾನು ಇವತ್ತಿನ. ಸೊ ಈ ಮಂತ್ ಕರೆಂಟ್ ಮಂತ್ ಏನಿದೆ ಎಂಡಿಂಗ್ ಇದೆ ಅಲ್ವಾ ಇವತ್ತು, ಸೊ ಅದಕ್ಕೆ ಇವಾಗಲೇ ಅನೌನ್ಸ್ ಮಾಡ್ತಾ ಇದ್ದೀನಿ. ಸೊ ಮಂತ್ಲಿ ಲಕ್ಕಿ ಡ್ರಾದೇನು ವಿನರ್ ಇದ್ದಾರೆ, ಮಂಜುನಾಥ್ ಅಂತ ಅವ್ರ ಹೆಸರಿರೋದು, ಮಂಜುನಾಥ್ ಗೌಡ ಅಂತ. ಅವರಿಗೆ ನಮ್ಮ ಕಡೆಯಿಂದ ಎಮ್ ಟ್ರೇಡಿಂಗ್ ಕಡೆಯಿಂದ ಲಕ್ಕಿ ಡ್ರಾಸ್ ಅವಾರ್ಡ್ ಸಿಗ್ತಾ ಇದೆ. ಸರ್ಪ್ರೈಸ್ ಗಿಫ್ಟ್ ಹ್ಯಾಂಪರ್ ಸಿಗುತ್ತೆ ನಮ್ಮ ಕಡೆಯಿಂದ. ನನ್ನ ಕಡೆಯಿಂದ ಆ್ಯಕ್ಚುಲಿ ಕಾಂಗ್ರ್ಯಾಚುಲೇಷನ್ ಮಂಜುನಾಥ್ ಅವ್ರಿಗೆ. ಸೊ ನೆಕ್ಸ್ಟ್ ನಮ್ಮದು ಟಾಪಿಕ್ ಇವಾಗ ಬಂದುಬಿಟ್ಟು ನೆಕ್ಸ್ಟ್ ವೆಬಿನಾರ್ ಇವಾಗ 3rd ಜೂನ್ ಬಂದುಬಿಟ್ಟಿದ್ದು, ಹೌ ಟು ಟ್ರೇಡ್ ವಿತ್ ಕ್ಯಾಲ್ಕುಲೇಟೆಡ್ ಇಂಗ್ಲೀಷಲ್ಲಿರೋದು. ಸೊ ಇದನ್ನು ಅಟೆಂಡ್ ಮಾಡಿ ತಾವು. ನಮ್ಮದು ಗೌರವ್ ಸೈನಿ ಅವ್ರ ಕಡೆಯಿಂದ ಇಂಗ್ಲೀಷಲ್ಲಿದೆ, ತಾವು ಅಟೆಂಡ್ ಮಾಡಿ ಎಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇವತ್ತಿನ ವೆಬಿನಾರ್ ಇಲ್ಲೇ ಕ್ಲೋಸ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಎಲ್ರಿಗೂ.